ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಈ ದಿವಸ ನಾನು ನಿರ್ವಹಣೆ, ಸಂಸ್ಥೆ ಮತ್ತು ನಿಯಂತ್ರಣ ಇಲ್ಲಿ ಈ ಒಂದು ಯೂನಿಟ್ನಲ್ಲಿ, ಈ ಒಂದು ಪಾಠದಲ್ಲಿ ನಿರ್ವಹಣೆ, ಸಂಸ್ಥೆ, ನಿಯಂತ್ರಣ 3 ಪದಗಳು ಕೂಡ ವಿಶೇಷವಾದಂಥದ್ದು ಮತ್ತು ವಿಭಿನ್ನವಾದಂಥದ್ದು. ನಿರ್ವಹಣೆ, ಸಂಸ್ಥೆ, ನಿಯಂತ್ರಣ. ಮೊದಲನೇದಾಗಿ ಸಂಸ್ಥೆ. ನಮಗೆ ಗೊತ್ತಿರುವ ಹಾಗೆ ಸಂಸ್ಥೆ ಅಂತ ಅಂದ್ರೆ ಒಂದು ಚಟುವಟಿಕೆಯನ್ನು ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡುವಂತಹ ಒಂದು ಉದ್ಯಮ ಸಂಸ್ಥೆ. ಅದು ಸೇವೆಗಳಾಗಿರ್ಬೋದು, ಸರಕುಗಳ ಉತ್ಪಾದನೆ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಸೊ ಒಂದು ವ್ಯವಹಾರದ ಚಟುವಟಿಕೆಯಲ್ಲಿ ತೊಡಗಿರುವಂತಹ ಒಂದು ಸಂಸ್ಥೆ. ಆ ಸಂಸ್ಥೆ ದಕ್ಷವಾಗಿ, ಪರಿಣಾಮಕಾರಿಯಾಗಿ ನಡಿಬೇಕಾದ್ರೆ, ಅದರ ಉದ್ದೇಶಗಳನ್ನ ಈಡೇರಿಸ್ಕೋಬೇಕಾದ್ರೆ ಆ ಸಂಸ್ಥೆಗೆ ನಿರ್ವಹಣೆ ಮತ್ತು ನಿಯಂತ್ರಣ ಎರಡೂ ಕೂಡ ಅತ್ಯವಶ್ಯಕ. ಸೊ ಅದರಿಂದ ಸಂಸ್ಥೆಯಲ್ಲಿ ನಿರ್ವಹಣೆ, ನಿಯಂತ್ರಣ ಬಹಳ ಮುಖ್ಯ. ಒಂದು ಸಂಸ್ಥೆ, ಆ ಸಂಸ್ಥೆ ಅಥವಾ ಆ ಉದ್ಯಮ, ಆ ಕೈಗಾರಿಕೆ, ಆ ವ್ಯವಹಾರ ಯಶಸ್ವಿ ಆಗ್ಬೇಕಾದ್ರೆ, ದಕ್ಷವಾಗಿ ನಡಿಬೇಕಾದ್ರೆ, ತನ್ನ ಗುರಿಯನ್ನು ಸಾಧನೆ ಮಾಡ್ಕೋಬೇಕಾದ್ರೆ, ತನ್ನ ಉದ್ದೇಶವನ್ನ ಈಡೇರಿಸ್ಕೋಬೇಕಾದ್ರೆ ಆ ಸಂಸ್ಥೆ ದಕ್ಷವಾಗಿ ನಿರ್ವಹಣೆಯನ್ನು ತೆಗೆದುಕೋಬೇಕು. ದಕ್ಷ ರೀತಿಯಲ್ಲಿ ನಿಯಂತ್ರಣವನ್ನ ಮಾಡಿದಾಗ ಮಾತ್ರ ಆ ಸಂಸ್ಥೆ ಪರಿಣಾಮಕಾರಿಯಾಗಿ, ದಕ್ಷವಾಗಿ ಅದು ನೆರವೇರುತ್ತೆ ಮತ್ತು ತನ್ನ ಗುರಿಯನ್ನು ಕೂಡ ಅದು ಮುಟ್ಲುತ್ತೆ. ಸೊ ಅದರಿಂದ ಇಲ್ಲಿ ನಾವು ಇವತ್ತು ಸಂಸ್ಥೆಯಲ್ಲಿ ನಿರ್ವಹಣೆ, ನಿಯಂತ್ರಣ ಹೇಗೆ ಕೆಲಸ ನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ಇವತ್ತು ನಾವು ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತಂದ್ರೆ, ಮೊದಲನೇದಾಗಿ ನಿರ್ವಹಣೆ ಅಂದ್ರೆ ಏನು ಅಂದ್ರೆ, ಸಂಸ್ಥೆಯಲ್ಲಿ ನಿರ್ವಹಣೆ ಬೇಕು. ಸಂಸ್ಥೆ ಬಗ್ಗೆ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ. ಸೊ ಮೊದಲನೇದಾಗಿ ನಿರ್ವಹಣೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಅದರಿಂದ ನಿರ್ವಹಣೆ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ನಿರ್ವಹಣೆಯ ಮೊದಲನೆಯ ಭಾಗ, ಮೊದಲನೇ ಅಂಗ, ಮೊದಲನೇ ಕಾರ್ಯ ಯಾವುದು ಅಂತಂದ್ರೆ ಯೋಜಿಸುವಿಕೆ, ಯೋಜನೆ ಮಾಡುವಂಥದ್ದು. ಸೊ ಅದರಿಂದ ನಿರ್ವಹಣೆ ಮೊದಲನೆಯ ಭಾಗವಾದಂತಹ ಯೋಜಿಸುವಿಕೆಯನ್ನ ನಾವು ಮೊದಲು ಸ್ಟಡಿ ಮಾಡೋಣ. ಸೊ ಅದರಿಂದ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ. ಯೋಜನೆಯ ಬಗ್ಗೆ, ಯೋಜನೆಯ ಗುಣಲಕ್ಷಣಗಳು, ಯೋಜನೆಯ ಪ್ರಾಮುಖ್ಯತೆಗಳು, ಯೋಜನೆಯ ಮಿತಿಗಳು, ಯೋಜನೆ ಅನ್ನುವಂಥದ್ದು ಯಾವ ರೀತಿ, ನಿರ್ವಹಣೆಯ ಪದ ಅತ್ಯವಶ್ಯಕ. ನೀವು ಯಾವುದೇ ಚಟುವಟಿಕೆ ಮಾಡಿ, ನೀವು ವೈಯಕ್ತಿಕ ಚಟುವಟಿಕೆ ಮಾಡಿ ಅಥವಾ ವ್ಯಾವಹಾರಿಕ ಚಟುವಟಿಕೆಗಳು ಮಾಡಿ, ಪ್ರತಿಯೊಂದು ಚಟುವಟಿಕೆಗಳಿಗೂ ಕೂಡ ನಿರ್ವಹಣೆ ಅತ್ಯವಶ್ಯಕ. ನಾವು ನಿರ್ವಹಣೆ ಅಂತ ಡೈರೆಕ್ಟ್ ಆಗಿ ಹೇಳೋದಿಲ್ಲ, ಅಥವಾ ನಿರ್ವಹಣೆ ಮಾಡ್ತಾ ಇದ್ದೀವಿ ಅಂತ ನಮ್ಮ ಕಣ್ಣು ಕಾಣೋದಿಲ್ಲ. ಯಾಕಂದ್ರೆ ನಿರ್ವಹಣೆ ಅನ್ನುವಂಥದ್ದು ಅಗೋಚರ ಸ್ಥಿತಿಯಲ್ಲಿ ಇರುತ್ತೆ, ಅದು ಕಣ್ಣು ಕಾಣೋದಿಲ್ಲ. ಬಟ್ ನಮಗೆ ಗೊತ್ತಿಲ್ದಿರ ಹಾಗೆ ನಿರಂತರವಾಗಿ ಆ ನಿರ್ವಹಣೆಯನ್ನ ನಮ್ಮ ವೈಯಕ್ತಿಕ ಚಟುವಟಿಕೆಗಳಲ್ಲಾಗಿರ್ಬೋದು, ವ್ಯವಹಾರದ ಚಟುವಟಿಕೆಗಳಾಗಿರ್ಬೋದು, ನಾವು ನಿರ್ವಹಣೆ ಮಾಡ್ತಾ ಇರ್ತೀವಿ. ಆದ್ರೆ ನಮಗೆ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ನಮಗೆ ಗೊತ್ತಾಗತ್ತೆ, ಓಹೋ ನಮ್ಮ ಜೀವನದಲ್ಲೂ ಕೂಡ ನಿರ್ವಹಣೆ ಅತ್ಯವಶ್ಯಕ, ನಮ್ಮ ಜೀವನವೂ ಕೂಡ ನಿರ್ವಹಣೆ ಮುಖಾಂತರವೇ ನಡೀತಿರೋದು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಅದರಿಂದ ನಾವು ನಿರ್ವಹಣೆಯನ್ನ ಸಾರ್ವತ್ರಿಕ ಚಟುವಟಿಕೆ ಅಂತ ಕರಿತೀವಿ. ಸಾರ್ವತ್ರಿಕ ಚಟುವಟಿಕೆ ಅಂತಂದ್ರೆ ಎಲ್ಲಾ ಕಡೆಗೂ ಅದು ಅನ್ವಯವಾಗುತ್ತೆ. ನಿಮ್ಮ ವ್ಯಾಪಾರ ಚಟುವಟಿಕೆ ಆಗಿರ್ಬೋದು, ವ್ಯಾಪಾರೇತರ ಚಟುವಟಿಕೆಗಳಾಗಿರ್ಬೋದು, ಪ್ರತಿಯೊಂದು ಚಟುವಟಿಕೆಗಳಿಗೂ ಕೂಡ ನಿರ್ವಹಣೆ ಮಾಡುವಂಥದ್ದು, ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ತುಂಬಾ ಅತ್ಯವಶ್ಯಕ. ಆದ್ರಿಂದ ನಿರ್ವಹಣೆ ಅನ್ನುವಂಥದ್ದು ಸಾರ್ವತ್ರಿಕವಾಗಿ ಅನ್ವಯವಾಗುವಂತಹ ಒಂದು ಚಟುವಟಿಕೆ. ಹಾಗಾದ್ರೆ ನಿರ್ವಹಣೆ ಅಂದ್ರೆ ಏನು? ನಿರ್ವಹಣೆಯನ್ನ ನಾವು ಮೊದಲನೇದಾಗಿ 5 ಅಂಗಗಳಾಗಿ ವಿಂಗಡಿಸ್ತೀವಿ. 5 ಅಂಗಗಳಾಗಿ: ಯೋಜಿಸುವಿಕೆ, ಸಂಘಟಿಸುವಿಕೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ. ಯೋಜಿಸುವಿಕೆ, ಸಂಘಟಿಸುವಿಕೆ ಮತ್ತು ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ. ಈ 5 ಅಂಗಗಳನ್ನ ಒಳಗೊಂಡು ಯಾವ ಚಟುವಟಿಕೆಗಳನ್ನ ನಾವು ಮಾಡ್ತೀವೋ ಅದನ್ನ ಏನಂತ ಕರಿತೀವಿ ಅಂದ್ರೆ ನಿರ್ವಹಣೆ. ನಾನು ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ನಿರ್ವಹಣೆಯನ್ನು ಹೇಳ್ತೀನಿ, ಮತ್ತೆ ವ್ಯವಹಾರದಲ್ಲೂ ಕೂಡ ನಿರ್ವಹಣೆ ಅಂದ್ರೆ ಹೇಗೆ ಅಂತ ನಾನು ಜನರಲ್ ಆಗಿ ಹೇಳ್ತೀನಿ. ವೈಯಕ್ತಿಕ ಜೀವನದಲ್ಲಿ ಈಗ ನಾನು ನಾಳೆ ಹೋಗಿ ನಮ್ಮ ಒಂದು ಕಾಲೇಜಿನಲ್ಲಿ ಒಂದು ತರಗತಿಯನ್ನ ಕ್ಲಾಸ್ನ ಮಾಡಬೇಕು.
ನಾನು ಇವತ್ತೇ ಯೋಜನೆ ಮಾಡ್ತಾ ಇದ್ದೀನಿ ನೋಡಿ, ಇದು ನನ್ನ ವೈಯಕ್ತಿಕ ಜೀವನ. ನಾಳೆ ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ಕಾಲೇಜ್ಗೆ ಹೋಗಿ ಪಾಠ ಮಾಡಬೇಕು, ಮಕ್ಕಳಿಗೆ BCom ತರಗತಿ ಮಕ್ಕಳಿಗೆ ಪಾಠ ಮಾಡಬೇಕು. ಇದು ನಾನು ನಿರ್ವಹಣೆ ಮಾಡ್ಕೋತಾ ಇದ್ದೀನಿ. ಯಾವ ರೀತಿ? ಫಸ್ಟ್ ಯೋಜನೆ ಮಾಡ್ತಾ ಇದ್ದೀನಿ. ಏನು? ನಾಳೆ ನಮ್ಮ ಕಾಲೇಜ್ಗೆ ಹೋಗಿ ನಾನು ಈ ಕ್ಲಾಸಲ್ಲಿ ಈ ಪಾಠವನ್ನ ಈ ಟೈಮ್ನಲ್ಲಿ ಮಾಡಬೇಕು ಅಂತ ಯೋಜನೆ ಮಾಡಿದೆ. ಫಸ್ಟ್ ಪಾಯಿಂಟ್ ಯೋಜನೆ ಮಾಡಿದೆ. ಸಂಘಟಿಸುವಿಕೆ, ಯಾವ ರೀತಿ ಅದನ್ನು ಹೇಳ್ಕೊಡ್ಬೇಕು, ಅದನ್ನ ಯಾವ ರೀತಿ ಡಿವೈಡ್ ಮಾಡಿ ವಿಭಾಗಗಳಿಗೆ ಮಾಡಿ ಅದನ್ನ ಯಾವ ರೀತಿ ಮಕ್ಕಳಿಗೆ ಮುಟ್ಟಿಸ್ಬೇಕು, ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡಿ ಅದನ್ನ ನಾವು ಮಕ್ಕಳು ತಿಳಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಯೋಜನೆ ಮಾಡ್ತಾ ಇದ್ದೀನಿ, ಒಂದು ನಿರ್ವಹಣೆ ಮಾಡ್ತಾ ಇದ್ದೀನಿ. ಇದು ವೈಯಕ್ತಿಕ ನಿರ್ವಹಣೆ. ವೈಯಕ್ತಿಕ ನಿರ್ವಹಣೆ. ಇನ್ನು ವ್ಯವಹಾರಕ್ಕೆ ತಗೊಂಡ್ರೆ ಎಕ್ಸಾಂಪಲ್, ಮೊದಲು ಸ್ಟಾರ್ಟ್ ಆಗೋದೇ ಗುರಿಯಿಂದ. ಏನು? ಒಂದು ಯಾವುದೋ ಹೊಸ ಮೊಬೈಲ್ ಫೋನನ್ನು ಕಂಡಿಡ್ದೀನಿ ಒಂದು ಫಾರ್ಮುಲಾದಲ್ಲಿ. ಆ ಮೊಬೈಲ್ ಫೋನನ್ನು ನಾವು ಪ್ರೊಡ್ಯೂಸ್ ಮಾಡಿ ಅದನ್ನು ಸೇಲ್ ಮಾಡಿ ಒಂದು ಕಂಪ್ನಿಯನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು. ಆ ಮೊಬೈಲ್ ಫೋನನ್ನು ಪ್ರೊಡ್ಯೂಸ್ ಮಾಡಬೇಕು, ಅದ್ರಲ್ಲಿ ಈ ಫೀಚರ್ಸ್ ಇರುತ್ತೆ ಅಂತ ಫಸ್ಟ್ ನಾವು ಯೋಜನೆ ಮಾಡಿದ್ದೀವಿ. ಕರೆಕ್ಟ್ ಅಲ್ವಾ? ಆ ಯೋಜನೆ ಮಾಡಿ ಆ ಯೋಜನೆ ಸಕ್ಸಸ್ ಆದಮೇಲೆ ಅದನ್ನು ನಾವು ಹೇಗೆ ಪ್ರೊಡ್ಯೂಸ್ ಮಾಡೋದು, ಎಲ್ಲಿ ಪ್ರೊಡ್ಯೂಸ್ ಮಾಡೋದು, ಹೆಂಗೆ ಪ್ರೊಡ್ಯೂಸ್ ಮಾಡೋದು, ಯಾವ ಥರ ಪ್ರೊಡ್ಯೂಸ್ ಮಾಡೋದು ಅಂತೇಳಿ ಸಂಘಟನೆಯನ್ನು ಕೂಡ ಮಾಡಿದ್ದೀವಿ. ಅದಕ್ಕೆ ಕಂಟಿನ್ಯೂಸ್ ಆಗಿ ನಿರ್ದೇಶನ ಕೊಡ್ತಾ ಇದ್ದೀವಿ. ಆ ಚಟುವಟಿಕೆಗಳಲ್ಲಿ ನಿಯಂತ್ರಣವನ್ನು ಕೂಡ ಮಾಡ್ತಾ ಇದ್ದೀವಿ. ಈ ನಿರ್ವಹಣೆ ವ್ಯಾವಹಾರಿಕ ನಿರ್ವಹಣೆ. ಆದ್ರಿಂದ ನಿರ್ವಹಣೆಯನ್ನ ನಾವು ಎರಡೂ ರೀತಿಯಲ್ಲೂ ಕೂಡ ಮಾಡಬಹುದು. ಒಂದು ವೈಯಕ್ತಿಕ ನಿರ್ವಹಣೆ, ನಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ನೋಡಿ. ನಾನು ಒಂದು ಮಾತನ್ನು ಹೇಳ್ತೀನಿ, ನಿರ್ವಹಣೆ ಅಂತ ಅಂದ್ರೆ ನಾವು ಒಂದಷ್ಟು ಕೆಲಸಗಳನ್ನು ಮಾಡಿದ್ರೆ ಮಾತ್ರ ನಿರ್ವಹಣೆ ಅಂತಲ್ಲ. ನಿರ್ವಹಣೆಯವರು ಒಂದು ಭಾಗವನ್ನಾದ್ರೂ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರೆ ಅದು ನಿರ್ವಹಣೆ. ಈಗ ಎಕ್ಸಾಂಪಲ್, ನಿರ್ವಹಣೆ ಮೊದಲನೇ ಭಾಗ ಯಾವುದು ಅಂದ್ರೆ ಯೋಜಿಸುವಿಕೆ, ಯೋಜನೆ ಮಾಡುವಂಥದ್ದು. ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಒಂದು ಚಟುವಟಿಕೆಯನ್ನ ಯೋಜನೆ ಮಾಡಿದ್ರೆ, ಯೋಚಿಸಿದ್ರೆ ಅದು ನಿರ್ವಹಣೆ, 100% ನಿರ್ವಹಣೆ. ನಾಳೆ ಕಾಲೇಜ್ಗೆ ಹೋಗ್ಬೇಕು, ನಿರ್ವಹಣೆ. ನಾನಿವತ್ತು ನೈಟು ಇಷ್ಟೊತ್ತಿಗೆ ಮನೆಗೆ ಹೋಗ್ಬೇಕು, ನಿರ್ವಹಣೆ. ನಾವು ಸಂಘಟನೆ ಮಾಡಿ ನಾವು ಹೇಳ್ಬೇಕಾದ್ರೆ ಕ್ರಮವಾಗಿ ಹೇಳ್ತೀವಿ. ನಿರ್ವಹಣೆ ಅಂತಂದ್ರೆ ಯಾವುದೇ ಚಟುವಟಿಕೆಯನ್ನು ಯೋಜನೆ ಮಾಡಿ, ಸಂಘಟಿಸಿ, ಸಿಬ್ಬಂದಿಯ ನಿರ್ವಹಣೆ ಮಾಡಿ, ಅದನ್ನು ನಿರ್ದೇಶನ ಮಾಡಿ, ನಿಯಂತ್ರಣ ಮಾಡಿಸುವಂತ ಚಟುವಟಿಕೆಯನ್ನು ನಿರ್ವಹಣೆ ಅಂತೇಳಿ ಕರಿತೀವಿ ಅಂತೇಳಿ. ಬಟ್ ಪ್ರತಿಯೊಂದು ನಡೆದ್ರೆ ಮಾತ್ರ ನಿರ್ವಹಣೆ ಅಂತೇಳಿ ನಾವೆಲ್ಲೂ ಹೇಳೋದಿಲ್ಲ. ಯಾವುದಾದ್ರೂ ಒಂದು ಭಾಗವನ್ನ, ನಿರ್ವಹಣೆ ಒಂದು ಅಂಗವನ್ನು ಕೂಡ ನಾವು ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಅದು ನಿರ್ವಹಣೆ. ಅದು ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಅಥವಾ ನಿಮ್ಮ ವ್ಯಾವಹಾರಿಕ ಚಟುವಟಿಕೆಗಳಾಗಿರ್ಬೋದು. ನೀವು ಯಾವುದೇ ಒಂದು ನಿರ್ವಹಣೆ ಭಾಗವನ್ನ, ಒಂದು ಕಾರ್ಯವನ್ನು ಕೂಡ ಅನುಸರಿಸ್ಕೊಂಡ್ರೆ ಅದು ನಿರ್ವಹಣೆ. ಸೊ ಅದರಿಂದ ನಿರ್ವಹಣೆ ಅಂತ ಅಂದ್ರೆ ನಾವು ವೈಯಕ್ತಿಕವಾಗಿ ಬಂದ್ರೆ ವೈಯಕ್ತಿಕ ಚಟುವಟಿಕೆಗಳು, ವ್ಯಾಪಾರದ ಚಟುವಟಿಕೆಗಳು ಬಂದಾಗ ವ್ಯಾವಹಾರಿಕ ನಿರ್ವಹಣೆ. ಸೊ ಇಲ್ಲಿ ನಾವು ನಮ್ಮ ಒಂದು ಬ್ಲಾಗ್ನ ಟೈಟಲ್ಲೇ ಬಂದು ನಿರ್ವಹಣೆ ಸಂಸ್ಥೆ ಅಂತ ಬಂದಾಗ ನಾವು ಬಹುಶಃ ಸಂಸ್ಥೆ ನಿರ್ವಹಣೆಗೆ ಹೋಗ್ಬೇಕಾಗತ್ತೆ, ವ್ಯಾಪಾರ ಚಟುವಟಿಕೆಗಳನ್ನು ತಗೋಬೇಕಾಗತ್ತೆ. ನಾನು ಯಾಕೆ ವೈಯಕ್ತಿಕ ನಿರ್ವಹಣೆ ಅಂತ ಹೇಳಿದೆ ಅಂತಂದ್ರೆ, ನಿರ್ವಹಣೆಗೆ ಅಷ್ಟೊಂದು ಸ್ಕೋಪ್ ಇದೆ. ನಿರ್ವಹಣೆ ಬರೀ ಸಂಸ್ಥೆಗೆ ಮಾತ್ರ ಬೇಕಾಗಿಲ್ಲ, ನಿರ್ವಹಣೆ ಪ್ರತಿಯೊಂದು ಚಟುವಟಿಕೆಗೂ ಬೇಕು. ಅದರ ಸ್ಕೋಪ್ ಸಾರ್ವತ್ರಿಕವಾಗಿ ಪ್ರತಿಯೊಂದು ಚಟುವಟಿಕೆಗೂ ಬೇಕು. ಬಟ್ ಇವತ್ತು ನಾವು ನಿರ್ವಹಣೆಯನ್ನ ಮೊದಲನೇದಾಗಿ ಎಲ್ಲಿಗೆ ತಗೊಳ್ಳೋಣ ಅಂತ ಹೇಳಿದ್ರೆ, ನಿರ್ವಹಣೆಯನ್ನ ವ್ಯಾಪಾರ ಚಟುವಟಿಕೆಗಳಿಗೆ ತಗೊಳ್ಳೋಣ. ವ್ಯಾಪಾರ ಚಟುವಟಿಕೆಗಳಿಗೆ ನಿರ್ವಹಣೆ ಬೇಕು. ಹಾಗಾದ್ರೆ ಆ ನಿರ್ವಹಣೆಯನ್ನ ಏನಂತ ಕರಿತೀವಿ ಅಂತಂದ್ರೆ ವ್ಯಾವಹಾರಿಕ ನಿರ್ವಹಣೆ, ವ್ಯಾಪಾರದ ನಿರ್ವಹಣೆ ಅಂತೇಳಿ ಕರಿತೀವಿ. ಸೊ ಅದರಿಂದ ನಿರ್ವಹಣೆಯ ಪ್ರಾಮುಖ್ಯತೆಯನ್ನ ಸಂಸ್ಥೆಯಲ್ಲಿ ಸ್ಟಡಿ ಮಾಡೋಣ, ಸಂಸ್ಥೆಯಲ್ಲಿ ಓದೋಣ. ಅದರಿಂದ ಇದರ ಉದ್ದೇಶ ನಿರ್ವಹಣೆ ಸಂಸ್ಥೆಯಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದು ಒಂದು. ಸೊ ಈಗ ನಾವು ಒಂದು ಪ್ರಾಪರ್ ಆಗಿ ಮೀನಿಂಗ್ ಹೇಳೋದಾದ್ರೆ, ನಿರ್ವಹಣೆ ಅಂದ್ರೆ ಏನು? ನಿರ್ವಹಣೆ ಅಂದರೆ ಯಾವುದೇ ವ್ಯಾಪಾರದ ಚಟುವಟಿಕೆಗಳನ್ನ ಯೋಜನೆ ಮಾಡಿ, ಅದನ್ನ ಸಂಘಟಿಸಿ, ಅದನ್ನ ನಿರ್ದೇಶನ ಮಾಡಿ, ಅದನ್ನ ನಿಯಂತ್ರಣ ಮಾಡುವಂತಹ ಚಟುವಟಿಕೆಯನ್ನ ನಾವು ನಿರ್ವಹಣೆ ಅಂತ ಹೇಳಿ ಕರಿತೀವಿ.
ಈ ನಿರ್ವಹಣೆ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಮೊಟ್ಟ ಮೊದಲಿಗೆ ಕಂಡಿಡಿದವ್ರು ಯಾರು ಅಂತಂದ್ರೆ ಹೆನ್ರಿ ಫಾಯಲ್. ಅದಕ್ಕೋಸ್ಕರ ನಾವು ಫಾದರ್ ಆಫ್ ಮ್ಯಾನೇಜ್ಮೆಂಟ್, ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಇವ್ರು ಕಂಡಿಡಿದ್ರು ಅನ್ನೋದಕ್ಕಿಂತ ಒಂದು ನಿರ್ವಹಣೆ ಅನ್ನುವಂಥದ್ದು ಈ ರೀತಿ ಇರುತ್ತೆ, ನಿರ್ವಹಣೆಯಲ್ಲಿ ಈ ತತ್ವಗಳು ಇರ್ತವೆ ಅಂತೇಳಿ ತೋರಿಸ್ಕೊಟ್ಟವ್ರು ಹೆನ್ರಿ ಫಾಯಲ್. ನಿರ್ವಹಣೆ ಅಂದ್ರೆ ಹೀಗಿರ್ಬೇಕು, ಒಂದು ಸಂಸ್ಥೆ ನಡಿಬೇಕು ಅಂದ್ರೆ ದಕ್ಷವಾಗಿ ನಡಿಬೇಕಂದ್ರೆ ನಿರ್ವಹಣೆ ಮಾಡಬೇಕು, ನಿರ್ವಹಣೆಯಲ್ಲಿ ಈ ತತ್ವಗಳಿರ್ಬೇಕು ಅಂತೇಳಿ ಒಂದು ನಿರ್ವಹಣೆಗೆ ಒಂದು ಪೂರ್ಣ ಸ್ವರೂಪವನ್ನ ಕೊಟ್ಟಂತಹ, ಪೂರ್ಣ ಪ್ರಮಾಣದ ತತ್ವವನ್ನ ಕೊಟ್ಟಂತಹ ವ್ಯಕ್ತಿ ಯಾರು ಅಂತಂದ್ರೆ ಹೆನ್ರಿ ಫಾಯಲ್. ಹೆನ್ರಿ ಫಾಯಲ್ ಅವರು ಒಂದಷ್ಟು ತತ್ವಗಳನ್ನ ಕೊಡ್ತಾರೆ, ಹಲವಾರು ತತ್ವಗಳು: ಅಧಿಕಾರ, ಜವಾಬ್ದಾರಿ, ಸಂಘಟಿಸುವಿಕೆ, ಡಿಸಿಪ್ಲಿನ್ ಈ ತರ ಹಲವಾರು ತತ್ವಗಳನ್ನ ನಿರ್ವಹಣೆಗೆ ಸೇರಿಸ್ತಾರೆ. ಸೊ ಅದರಿಂದ ನಾವು ಇವ್ರನ್ನ ಅಂತ ಕರಿತೀವಿ ಅಂತಂದ್ರೆ ಹೆನ್ರಿ ಫಾಯಲ್ ಅಂತ ಕರಿತೀವಿ. ಹೆನ್ರಿ ಫಾಯಲ್ ಅವರು ನಾವು ಮ್ಯಾನೇಜ್ಮೆಂಟ್ ನ ತಂದೆ, ಪಿತಾಮಹ ಅಂತೇಳಿ ಕರಿತೀವಿ. ಜನರಲ್ ಆಗಿ ಒಂದು ಸಂಸ್ಥೆ ಒಂದು ಉನ್ನತ ಮಟ್ಟಕ್ಕೆ ಏರ್ಬೇಕಾದ್ರೆ ಡೆಫಿನೆಟ್ಲಿ ಅಲ್ಲಿ ನಿರ್ವಹಣೆ ಬಹುಮುಖ್ಯ. ನಿಮ್ಗೆ ಗೊತ್ತಿರಲಿ, ಒಂದು ಸಂಸ್ಥೆಯಲ್ಲಿ ಹಲವಾರು ವಿಭಾಗಗಳು ಇರ್ತವೆ. ಹಣಕಾಸಿನ ವಿಭಾಗನೇ ಬೇರೆ ಇರುತ್ತೆ, ಮಾರುಕಟ್ಟೆ ವಿಭಾಗನೇ ಬೇರೆ ಇರುತ್ತೆ, ಕರೆಕ್ಟ್ ಅಲ್ವಾ? ಮಾನವ ಸಂಪನ್ಮೂಲವನ್ನ ನೋಡ್ಕೊಳ್ಳುವಂತ ವಿಭಾಗನೇ ಬೇರೆ ಇರುತ್ತೆ. ಈ ರೀತಿ ಹಲವಾರು ವಿಭಾಗಗಳನ್ನ ಸೇರಿಸಿ ಒಂದು ಸಂಸ್ಥೆ ಆಗಿರುತ್ತೆ. ಒಂದು ಸಂಸ್ಥೆ ಅಂದ್ರೆ ಒಂದೇ ಅಲ್ಲ, ಆ ಸಂಸ್ಥೆಯ ಹಲವಾರು ಕೆಲಸಗಳನ್ನ ನಾವು ವಿಭಾಗಗಳಾಗಿ ಮಾಡಿರ್ತೀವಿ. ಮಾನವ ಸಂಪನ್ಮೂಲ ಇಲಾಖೆ, ಹಣಕಾಸಿನ ಇಲಾಖೆ, ಮಾರುಕಟ್ಟೆ ಇಲಾಖೆ, ಹಲವಾರು ವಿಭಾಗಗಳನ್ನ, ಡಿಪಾರ್ಟ್ಮೆಂಟ್ಗಳನ್ನ ನಾವೇನ್ ಮಾಡಿರ್ತೀವಿ, ಡಿವೈಡ್ ಮಾಡಿರ್ತೀವಿ. ಕೂಡ ನಿರ್ವಹಣೆ ಬೇಕು. ಅದೇ ರೀತಿಯಲ್ಲಿ ಪ್ರತಿಯೊಂದು ವಿಭಾಗವು, ಡಿಪಾರ್ಟ್ಮೆಂಟ್ಗಳು ಕೂಡ ಆ ಡಿಪಾರ್ಟ್ಮೆಂಟ್ ನ ಚಟುವಟಿಕೆಗಳು ಯಶಸ್ವಿಯಾಗಿ ನಡಿಬೇಕು ಅಂತಂದ್ರೆ ಅಲ್ಲೂ ಕೂಡ ನಿರ್ವಹಣೆ ಬೇಕು. ಅದಕ್ಕೆ ನಾವು ಓದ್ತೀವಿ ಮಾರುಕಟ್ಟೆ ನಿರ್ವಹಣೆ, ಮಾನವ ಸಂಪನ್ಮೂಲ ನಿರ್ವಹಣೆ, ಹಣಕಾಸಿನ ನಿರ್ವಹಣೆ. ಅಂದ್ರೆ ನಿರ್ವಹಣೆ ಅನ್ನುವಂಥದ್ದು ಯಾವ ಚಟುವಟಿಕೆಗಳಿಗೂ ಸರಿ ಒಂದಲ್ಲ ಅನ್ನುವಂಥ ಪದನೇ ಇಲ್ಲ. ಪ್ರತಿಯೊಂದು ಚಟುವಟಿಕೆಗಳು ಕೂಡ ನಿರ್ವಹಣೆ ಬೇಕು. ಸೊ ಅದರಿಂದ ಸಂಸ್ಥೆಯಲ್ಲಿ ನಿರ್ವಹಣೆ ಹಣಕಾಸನ್ನ ನೋಡ್ಕೊಳ್ಳುತ್ತೆ, ನಿರ್ವಹಣೆ ಮಾನವ ಸಂಪನ್ಮೂಲವನ್ನು ನಿರ್ವಹಣೆ ಮಾಡುತ್ತೆ, ನಿರ್ವಹಣೆ ಮಾರುಕಟ್ಟೆಯನ್ನು ನಿರ್ವಹಣೆ ಮಾಡುತ್ತೆ, ಪೂರ್ಣ ಪ್ರಮಾಣದಲ್ಲಿ ನಿರ್ವಹಣೆ ಒಂದು ಸಂಸ್ಥೆಯನ್ನೇ ನಿರ್ವಹಣೆ ಮಾಡುತ್ತೆ. ಯಾವ ರೀತಿ ಅಂತಂದ್ರೆ ಅದರ ಒಂದಷ್ಟು ಕಾರ್ಯಗಳ ಮುಖಾಂತರ. ಹಾಗಾದ್ರೆ ನಿರ್ವಹಣೆಯ ಕಾರ್ಯಗಳು ಯಾವ್ಯಾವು? ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ. ಮೊದಲನೇದಾಗಿ 5 ಭಾಗಗಳು, 5 ಫಂಕ್ಷನ್ಸ್, 5 ಕಾರ್ಯಗಳಂತ ಕರಿತೀವಿ. ಯೋಜನೆ ಮಾಡುವಂಥದ್ದು, ಸಂಘಟಿಸುವಂಥದ್ದು, ನಿರ್ದೇಶಿಸುವಂಥದ್ದು, ನಿಯಂತ್ರಿಸುವಂಥದ್ದು. ಸರ್ ಇದಕ್ಕೊಂದು ಎಕ್ಸಾಂಪಲ್ ಹೇಳಿ ಸರ್, ಯಾವ ತರ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಅಂತ ಹೇಳಿ. ನಾನು ಒಂದು ಉದಾಹರಣೆಯನ್ನು ಕೊಡೋದ್ರ ಮುಖಾಂತರ ಹೇಳ್ತೀನಿ. ಈಗ ಎಕ್ಸಾಂಪಲ್, ನಾನೇ ಒಬ್ಬ ಮನುಷ್ಯ ಅನ್ಕೊಳ್ಳಿ, ನಾನು ಒಂದು ವ್ಯಾಪಾರ ಮಾಡ್ಬೇಕಂತ ಆಸೆ ಇಟ್ಕೊಂಡಿದ್ದೀನಿ. ಏನು ಅಂತಂದ್ರೆ ನಾಳೆ ಒಂದು ಹೊಸ ಗಾರ್ಮೆಂಟ್ಸ್ ನ ಓಪನ್ ಮಾಡ್ಬೇಕಂತೇಳಿ ನಾನು ಯೋಜನೆ ಮಾಡ್ತಾ ಇದ್ದೀನಿ. ನೋಡಿ, ಯೋಜನೆ ಬಂತು. ಸೊ ಯೋಜನೆ ಅಂದ್ರೆ ಏನು? ಎಸ್ಟಿಮೇಟ್ ಮಾಡೋದು, ಭವಿಷ್ಯದಲ್ಲಿ ಆಗುವಂಥದ್ದು ಇವತ್ತು ಹೇಳುವಂಥದ್ದು. ಯೋಜನೆ ಮಾಡ್ತಾ ಇದ್ದೀನಿ, ನಾಳೆ ಒಂದು ಕಂಪ್ನಿ, ಒಂದು ಗಾರ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಓಕೆ, ಗಾರ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಗಾರ್ಮೆಂಟ್ ಸ್ಟಾರ್ಟ್ ಆಗ್ಬಿಡುತ್ತಾ? ಆಗೋದಿಲ್ಲ. ಇವತ್ತು ನಾವು ಕನಸಲ್ಲಿ ಕುತ್ಕೊಂಡು ನೈಟ್ ಕುತ್ಕೊಂಡು ಈ ತರ ಒಂದು ಗಾರ್ಮೆಂಟ್ಸ್ ಸ್ಟಾರ್ಟ್ ಮಾಡಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕು, ಆ ತರಬೇಕು ಅಂತೇಳಿ ಯೋಜನೆ ಮಾಡ್ಕೊಂಡ್ವಿ, ಹಾಗಂತ ನಾಳೆ ಆಗೋಗ್ಬಿಡುತ್ತನ್ನೋ. ಆ ಯೋಜನೆಗೆ ತಕ್ಕಂತೆ ಏನ್ ಮಾಡ್ಬೇಕು? ಸಂಘಟನೆ ಮಾಡ್ಬೇಕು. ಏನು ಸಂಘಟಿಸುವಿಕೆ ಅಂತಂದ್ರೆ ಏನು? ನಿಮ್ಮ ಯೋಜನೆಯನ್ನ ವಿಭಾಗಗಳಾಗಿ ವಿಂಗಡಿಸಿ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಅದರ ಕೆಲಸಗಳನ್ನ, ಕರ್ತವ್ಯಗಳನ್ನ, ಜವಾಬ್ದಾರಿಗಳನ್ನ ನಿರ್ಧಾರ ಮಾಡಿ ತಿಳಿಸ್ಪಡುವಂಥದ್ದು ಸಂಘಟಿಸುವಿಕೆ. ನಾವು ಸಂಘಟಿಸುವಿಕೆಯನ್ನ ಬಹಳ ವಿಶೇಷವಾಗಿ ನೋಡ್ತೀವಿ ನಿರ್ವಹಣೆಯಲ್ಲಿ. ಯಾಕಂದ್ರೆ ಯೋಜನೆ ಎಷ್ಟು ಪ್ರಾಮುಖ್ಯವಾದ ನಿರ್ವಹಣೆಯಲ್ಲಿ, ಅದೇ ರೀತಿ ಸಂಘಟನೆಯು ಕೂಡ ಬಹುಮುಖ್ಯ. ಯೋಜನೆ ಅಂದ್ರೆ ಜಸ್ಟ್ ಕುತ್ಕೊಂಡು ಯೋಚನೆ ಮಾಡ್ತೀವಿ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ. ಅದು ಅಷ್ಟಕ್ಕೆ ಸೀಮಿತ ಆಗಿರುತ್ತೆ. ಅದನ್ನ ಮಾಡ್ಬೇಕಾದ್ರೆ ನೀವು ಸಂಘಟನೆ ಮಾಡ್ಬೇಕು. ಸಂಘಟನೆ ಅಂತಂದ್ರೆ ಒಂದು ಅರ್ಥ ಹೇಳೋದಾದ್ರೆ, ಸಂಸ್ಥೆಯ ಯೋಜನೆಯನ್ನ, ಸಂಸ್ಥೆಯ ಅಥವಾ ವ್ಯಾಪಾರ ಚಟುವಟಿಕೆಗಳ ಯೋಜನೆಯನ್ನ ಪೂರ್ಣ ಪ್ರಮಾಣದಲ್ಲಿ ಪರಿಣಾಮಕಾರಿಯಾಗಿ ಮಾಡಲು ಬೇಕಾಗಿರುವ ಒಟ್ಟು ಕೆಲಸವನ್ನ ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ
ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಪ್ರತಿಯೊಂದು ಭಾಗಕ್ಕೂ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಆ ಡಿಪಾರ್ಟ್ಮೆಂಟ್ನ ಆ ವಿಭಾಗದ ಅಧಿಕಾರಗಳು, ಕರ್ತವ್ಯಗಳು, ಜವಾಬ್ದಾರಿಗಳನ್ನ ನಿರ್ವಹಿಸುವಂಥದ್ದು, ನಿರ್ಧರಿಸುವಂಥದ್ದೇ ಸಂಘಟಿಸುವಿಕೆ. ಸರ್, ಸಂಘಟಿಸುವಿಕೆ ಒಂದು ಎಕ್ಸಾಂಪಲ್ ಹೇಳಿ ಸರ್. ಎಸ್, ನಾನು ಒಂದು ಗಾರ್ಮೆಂಟ್ಸ್ ಓಪನ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಆ ಗಾರ್ಮೆಂಟ್ಸ್ ಸಂಘಟನೆ ಮಾಡ್ತೀನಿ. ಏನು ಗಾರ್ಮೆಂಟ್ಸ್ ಹೆಂಗಿರ್ಬೇಕು? ಗಾರ್ಮೆಂಟ್ಸ್ ಅಲ್ಲಿ ಈ ಬಟ್ಟೆ ಒಂದು ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ 4 ಡಿಪಾರ್ಟ್ಮೆಂಟ್ ಇರಬೇಕು. ಏನು? ಮಾನವ ಸಂಪನ್ಮೂಲ ಡಿಪಾರ್ಟ್ಮೆಂಟ್, ಮಾನವ ಸಂಪನ್ಮೂಲ ವಿಭಾಗ. ಅಲ್ಲಿ ನಮಗೆ ಬೇಕಾಗಿರುವಂತಹ ಸಿಬ್ಬಂದಿಯನ್ನ ಕೊಡ್ತಾರೆ, ಸಿಬ್ಬಂದಿಯನ್ನ ಮ್ಯಾನೇಜ್ ಮಾಡ್ತಾರೆ, ಸಿಬ್ಬಂದಿಯನ್ನು ನಿರ್ವಹಣೆ ಮಾಡ್ತಾರೆ. ಇನ್ನೊಂದು ಮಾರುಕಟ್ಟೆ ವಿಭಾಗ ಡಿವೈಡ್ ಮಾಡಿದ್ದೀನಿ, ಸಂಘಟನೆ ಮಾಡಿದ್ದೀನಿ. ಮಾರುಕಟ್ಟೆ ಭಾಗದಿಂದ ನಮ್ಗೆ ಪ್ರಮೋಷನ್ ಆಗಿರ್ಬೋದು, ಸಂಘಟಿಸುವಿಕೆ ಆಗಿರ್ಬೋದು, ಮಾರುಕಟ್ಟೆಯನ್ನ ಹೇಗೆ ನಾವು ಸಂಘಟಿಸಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಕೆಲಸ ಕಾರ್ಯಗಳು ನಡೀತವೆ. ಇನ್ನೊಂದು ಹಣಕಾಸಿನ ವಿಭಾಗ, ಸಂಸ್ಥೆಯ ಉದ್ದೇಶಗಳನ್ನ ಈಡೇರಿಸಿಕೋಕೆ ಎಷ್ಟು ಹಣಕಾಸು ಬೇಕು, ಎಲ್ಲಿಂದ ತರಬೇಕು, ಯಾವ ರೀತಿ ತರಬೇಕು ಅಂತೇಳಿ ಆ ವಿಭಾಗ ತೋರಿಸ್ಕೊಳುತ್ತೆ. ಅಂದ್ರೆ ಒಂದು ಯೋಜನೆಯನ್ನ ಸಾಧಿಸೋದಿಕ್ಕೆ, ಒಂದು ಯೋಜನೆಯನ್ನ ಪರಿಣಾಮಕಾರಿಯಾಗಿ ಸಾಧಿಸೋದಿಕ್ಕೆ ಯಾವ ರೀತಿ ಸಂಘಟನೆ ಮಾಡ್ತೀವಿ ಅಂತಂದ್ರೆ ಆ ಯೋಜನೆಗೆ ಬೇಕಾಗಿರುವಂತಹ ಒಟ್ಟು ಕೆಲಸವನ್ನ 100% ಕೆಲಸವನ್ನ ವಿವಿಧ ರೀತಿಯ ವಿಭಾಗಗಳಾಗಿ ವಿಂಗಡಿಸಿ ಪ್ರತಿಯೊಂದು ವಿಭಾಗಕ್ಕೂ ಅದರ ವ್ಯಾಪ್ತಿ, ಅದರ ಜವಾಬ್ದಾರಿ, ಅದರ ಅಧಿಕಾರ, ಅದರ ಒಂದು ಪೂರ್ಣ ಪ್ರಮಾಣದ ಕಾರ್ಯಚಟುವಟಿಕೆಗಳನ್ನ ನಿರ್ಧಾರ ಮಾಡುವಂಥದ್ದು ಸಂಘಟಿಸುವಿಕೆ. ನೋಡಿ, ಸಂಘಟಿಸುವಿಕೆಯಲ್ಲಿ ಇನ್ನೂ ಸಿಬ್ಬಂದಿ ಬಂದಿಲ್ಲ. ನೋಡಿ, ಇನ್ನೂ ಸಂಘಟಿಸುವೆ ಅಷ್ಟೇ ಮಾಡಿದೀವಿ, ಅಲ್ಲಿ ಸಿಬ್ಬಂದಿನ ಕರ್ಕೊ ಬಂದಿಲ್ಲ. ಇನ್ನು ಸಿಬ್ಬಂದಿ ನೆಕ್ಸ್ಟ್ ಬರ್ತಾರೆ. ಅದಕ್ಕೆ ಹೇಳುದು, ನಿರ್ವಹಣೆ ಅನ್ನುವಂಥದ್ದು ಒಂದು ಕ್ರಮಬದ್ಧ ಅಂಗಗಳವು. ಇವೆಲ್ಲವೂ ಕೂಡ ಯೋಜನೆ ಸಂಘಟಿಸುವಿಕೆ ಆದ್ಮೇಲೆ ಯೋಜಿಸುವಿಕೆ ಬರೋದಿಲ್ಲ. ಮೊದಲು ಯೋಜನೆ ಮಾಡಲೇಬೇಕು, ಯೋಜಿಸುವಿಕೆ ಆದ್ಮೇಲೆ ಆಮೇಲೆ ಸಂಘಟಿಸುವಿಕೆ ಆದ್ಮೇಲೆ ಸಿಬ್ಬಂದಿ ನಿರ್ವಹಣೆ ಆದ್ಮೇಲೆ ನಿರ್ದೇಶನ ಆದ್ಮೇಲೆ ನಿಯಂತ್ರಣ. ಇಲ್ಲಿ ನೋಡಿ, ಯಾವುದು ಕೂಡ ಅದ್ಲು ಬದಲು ಆಗಲ್ಲ. ಯಾಕಂದ್ರೆ ಒಂದು ಯೋಜನೆ ಇಲ್ಲ ಅಂದ್ರೆ ನೀವೇನ್ ಸಂಘಟನೆ ಮಾಡ್ತೀರಾ? ಫಸ್ಟ್ ಒಂದು ಯೋಜನೆ ಮಾಡಿರ್ಬೇಕಲ್ವಾ? ಏನ್ ಮಾಡಕ್ ಪ್ಲಾನ್ ಮಾಡಿದೀರಾ? ಎಲ್ಲಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅಂತ ಒಂದು ಯೋಜನೆ ಇದ್ರೆ ತಾನೇ ಹೋಗಿ ಸಂಘಟಿಸೋದು ನೀವು. ಸೊ ಅದರಿಂದ ನೋ ಯೋಜನೆ ಸಂಘಟಿಸುವಿಕೆ ಬರೋದಿಲ್ಲ. ಸಂಘಟನೆ ಮಾಡಿದಿರಾ ಸಿಬ್ಬಂದಿನ ಕರ್ಕೊಂಬರಕ್ಕೆ ಹೆಂಗಾಗತ್ತೆ? ಸಂಘಟನೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾವ ಕೆಲಸ, ಏನೇನು ಬೇಕು, ಏನ್ ಕೆಲಸ ಮಾಡಬೇಕು, ಯಾವ್ಯಾವ ಡಿಪಾರ್ಟ್ಸ್ ಎಲ್ಲ ನೀಟ್ ಸಂಘಟನೆ ಮಾಡಿದಾಗ ಮಾತ್ರ ನಾವು ನೆಕ್ಸ್ಟ್ ಸಿಬ್ಬಂದಿನ ಕರ್ಕೊಬರ್ಬೋದು, ಸಿಬ್ಬಂದಿಯ ನಿರ್ವಹಣೆ ಮಾಡ್ಬೋದು. ಸಿಬ್ಬಂದಿ ನಿರ್ವಹಣೆ ಆದ್ಮೇಲೆ ಮಾತ್ರ ತಾನೇ ನಾವು ಅವ್ರ ನಿರ್ದೇಶನ ಕೊಡೋದು. ಸಿಬ್ಬಂದಿ ಇದ್ರೆ ನಿರ್ದೇಶನ ಗೋಡೆ ಕೊಡಕ್ಕಾಗತ್ತಾ? ಇಲ್ಲ. ಸೊ ಸಂಘಟಿಸುವಿಕೆ ಆದ್ಮೇಲೆ ಸಿಬ್ಬಂದಿ ಬರ್ತೀವಿ. ಆ ಸಿಬ್ಬಂದಿಗೆ ಏನ್ ಮಾಡ್ತೀವಿ? ನಿರ್ದೇಶನ ಕೊಡ್ತೀವಿ. ನಿರ್ದೇಶನ ಆದ್ಮೇಲೆ ಏನ್ ಮಾಡ್ತೀವಿ? ಅವ್ರನ್ನ ಕಂಟ್ರೋಲ್ ಮಾಡ್ತೀವಿ, ನಿಯಂತ್ರಣ ಮಾಡ್ತೀವಿ. ನೀವಿಲ್ಲೂ ಅಷ್ಟೇ, ನಿರ್ದೇಶನ ಕೊಡಿದ್ರೆ ನಿಯಂತ್ರಣ ಮಾಡಕ್ಕಾಗತ್ತಾ? ಚಾನ್ಸೇ ಇಲ್ಲ. ಫಸ್ಟ್ ನಿರ್ದೇಶನ ಕೊಡಬೇಕು, ಡೈರೆಕ್ಷನ್ ಕೊಡಬೇಕು, ಗೈಡ್ಲೈನ್ಸ್ ಕೊಡಬೇಕು. ಆ ನಿರ್ದೇಶನ ಕೊಟ್ಟಾದ್ಮೇಲೆ ಅಲ್ಲಿ ಲೋಪದೋಷಗಳು ಕಂಡು ಬಂದ್ರೆ ಅಲ್ಲಿ ಏನ್ ಮಾಡಬೇಕು? ನಿಯಂತ್ರಣ ಮಾಡಬೇಕು. ಅದರಿಂದ ನಿರ್ವಹಣೆ ಅನ್ನುವಂಥದ್ದು ಒಂದು ಕ್ರಮಬದ್ಧ ಚಟುವಟಿಕೆ, ಸುಮ್ಮನೆ ಏನೋ ನಡೆಯೋದಿಲ್ಲ. ಸೊ ಅದು ಕ್ರಮಬದ್ಧವಾಗಿ ನಡಿಬೇಕು. ಫಸ್ಟ್ ಯೋಜನೆ ಮಾಡಬೇಕು, ಆ ಯೋಜನೆಗೆ ತಕ್ಕಂತೆ ಸಂಘಟನೆ ಮಾಡಬೇಕು. ಆ ಸಂಘಟನೆ ಆದ್ಮೇಲೆ ಆ ಸಂಘಟನೆಗೆ ತಕ್ಕಂತೆ ಸಿಬ್ಬಂದಿಗಳನ್ನ ಕರೆತರಬೇಕು. ಸಿಬ್ಬಂದಿಗಳನ್ನ ಕರೆತಂದ್ಮೇಲೆ ಅವ್ರಿಗೆ ಪ್ರಾಪರ್ ಆಗಿ ಏನ್ ಮಾಡ್ಬೇಕು? ನಿರ್ದೇಶನವನ್ನ ಕೊಡ್ಬೇಕು. ನಿರ್ದೇಶನ ಕೊಟ್ಟು ಫೈನಲ್ ಆಗಿ ಅವ್ರನ್ನ ಏನ್ ಮಾಡ್ಬೇಕು? ನಿಯಂತ್ರಣ ಮಾಡಬೇಕು. ಇವು ನಿರ್ವಹಣೆ ಪ್ರಮುಖ ಅಂಗಗಳು. ಈಗ ನಾವು ನಿರ್ವಹಣೆಯ ಒಂದು ಮೀನಿಂಗ್ ಅನ್ನ, ಅರ್ಥವನ್ನ ಬಹಳ ಗಟ್ಟಿಮುಟ್ಟಾಗಿ ಹೇಳ್ಬೋದು. ಏನು ಅಂತಂದ್ರೆ, ನಿರ್ವಹಣೆ ಅಂತ ಅಂದ್ರೆ ವ್ಯವಹಾರದ ಚಟುವಟಿಕೆಗಳನ್ನ ಯೋಜನೆ ಮಾಡಿ ಸಂಘಟಿಸಿ ಸಿಬ್ಬಂದಿಯನ್ನ ನಿರ್ವಹಣೆ ಮಾಡಿ ಅವರಿಗೆ ಉತ್ತಮವಾಗಿ ನಿರ್ದೇಶನವನ್ನ ನೀಡಿ ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಸಂಸ್ಥೆಗೆ ಉಪಯೋಗವಾಗುವಂತೆ ಅವರ ನಿಯಂತ್ರಣ ಮಾಡಿಸುವಂತ ಒಂದು ಕ್ರಮಬದ್ಧವಾದಂತ ಚಟುವಟಿಕೆಯನ್ನು ನಾವು ನಿರ್ವಹಣೆ, ವ್ಯಾಪಾರ ನಿರ್ವಹಣೆ, ವ್ಯವಹಾರಿಕ ನಿರ್ವಹಣೆ ಅಂತೇಳಿ ಕರಿತೀವಿ. ವೈಜ್ಞಾನಿಕ ನಿರ್ವಹಣೆ. ಬಹುಶಃ ಈ ವೈಜ್ಞಾನಿಕ ನಿರ್ವಹಣೆ ಅಂತಂದ್ರೆ ಏನಂತಂದ್ರೆ, ಹೆನ್ರಿ ಫಾಯಲ್ ಅವರ ಟೈಮಲ್ಲಿ
ಒಂದು ನಿರ್ವಹಣೆ ಅನ್ನುವಂಥದ್ದು ಬೇಕು. ಒಂದು ವ್ಯವಹಾರವನ್ನು, ಒಂದು ವ್ಯಾಪಾರ ಚಟುವಟಿಕೆಗಳನ್ನ ನಾವು ಉತ್ತಮವಾಗಿ, ದಕ್ಷವಾಗಿ, ಉಪಯೋಗಕಾರಿಯಾಗಿ ನಡೆಸಬೇಕು. ಮತ್ತೆ ನಮ್ಮ ಗುರಿಗಳನ್ನ ತುಂಬಾ ವೇಗವಾಗಿ ನಾವು ಈಡೇರಿಸ್ಕೋಬೇಕಂತಂದ್ರೆ ಒಂದು ವ್ಯವಹಾರ ಚಟುವಟಿಕೆಗಳು ಉತ್ತಮವಾಗಿ ನಿರ್ವಹಣೆ ಆಗ್ಬೇಕು ಅಂತ ಒಂದು ಲೆಕ್ಕಾಚಾರ. ನಿರ್ವಹಣೆ ಅಂದ್ರೆ ಗೊತ್ತು, ಉತ್ತಮವಾಗಿ ಯೋಜನೆ ಮಾಡಿ, ಉತ್ತಮವಾಗಿ ಸಂಘಟಿಸಿ, ಉತ್ತಮ ವ್ಯಕ್ತಿಗಳನ್ನ ಕರೆತಂದು ಅವರಿಗೆ ಉತ್ತಮವಾದಂತಹ ನಿರ್ದೇಶನವನ್ನು ಕೊಟ್ಟು ಉತ್ತಮ ರೀತಿಯಲ್ಲಿ ನಿಯಂತ್ರಣ ಮಾಡುವಂಥದ್ದು. ಇದನ್ನು ಹೇಳ್ಕೊಟ್ಟವ್ರು ಯಾರು ಅಂದ್ರೆ ಹೆನ್ರಿ ಫೈರ್. ಅದಕ್ಕೆ ಅವ್ರೇಂತ ಕರಿತೀವಿ, ಮ್ಯಾನೇಜ್ಮೆಂಟ್ ನ ತಂದೆ. ಈಸ್ ದ ಫಾದರ್ ಆಫ್ ದ ಜನರಲ್ ಮ್ಯಾನೇಜ್ಮೆಂಟ್. ಬಟ್ ಇದಕ್ಕೆ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಇನ್ನೊಬ್ರು ಬರ್ತಾರೆ. ಯಾರು ಅಂತಂದ್ರೆ ಅವರೇ FW ಟೈಲರ್, ಫೆಡ್ರಿಕ್ ವಿನ್ಸ್ಲೋ ಟೈಲರ್. ಅವರು ಆ ನಿರ್ವಹಣೆಗೆ ಇನ್ನೊಂದು ಟಚ್ ಅಪ್ ಅನ್ನ ಕೊಡ್ತಾರೆ. ಏನು ಅಂತಂದ್ರೆ, ನಮ್ಗೆಲ್ಲ ನಿರ್ವಹಣೆ ಅಂದ್ರೆ ಏನು, ಒಂದು ಸಂಸ್ಥೆಗೆ ನಿರ್ವಹಣೆ ಮಾಡುವ, ಏನು ಯೋಜನೆ ಮಾಡಿ, ಸಂಘಟನೆ ಮಾಡಿ, ನಿರ್ದೇಶನ ಮಾಡಿ, ನಿಯಂತ್ರಣ. ಬಟ್ ಅಲ್ಲೆಲ್ಲೂ ಕೂಡ ನಾವು ಕಡಿಮೆ ವೆಚ್ಚದಲ್ಲಿ, ವೈಜ್ಞಾನಿಕ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ಹೇಗೆ ಮಾಡೋದು ನಿರ್ವಹಣೆ ಅಂತ ನಾವೆಲ್ಲೂ ಕೂಡ ಹೇಳಿಲ್ಲ. ನಿರ್ವಹಣೆ ಮಾಡಬೇಕು. ಏನು, ನಾನು ABC ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಬೇಕು, ಸೊ ಅದಕ್ಕೆ ಈ ಬಿಸ್ನೆಸ್ ಬೇಕು, ಈ ಬಿಸ್ನೆಸ್ ಅಲ್ಲಿ ಈ ಡಿಪಾರ್ಟ್ಮೆಂಟ್ಸ್ ಇರಬೇಕು, ಈ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಈ ಕೆಲಸ ಇರ್ತವೆ, ಈ ಕೆಲಸಗಳಿಗೆ ಸಿಬ್ಬಂದಿಗಳು ತರಬೇಕು, ಅವ್ರಿಗೆ ನಿರ್ದೇಶನ ಕೊಡಬೇಕು, ಅವ್ರನ್ನ ಕಂಟ್ರೋಲ್ ಮಾಡಬೇಕು. ಬಟ್ ಇವೆಲ್ಲವೂ ಕೂಡ ಕನಿಷ್ಠ ವೆಚ್ಚದಲ್ಲಿ, ಕಡಿಮೆ ವೆಚ್ಚದಲ್ಲಿ ಹೇಗೆ ಮಾಡ್ಬೋದು ಅನ್ನೋದಿಲ್ಲ ನಿರ್ವಹಣೆಯಲ್ಲಿ. ನೀವು ಜನರಲ್ ನಿರ್ವಹಣೆಯಲ್ಲಿ, ಸಾಮಾನ್ಯ ನಿರ್ವಹಣೆಯಲ್ಲಿ ಕನಿಷ್ಠ ವೆಚ್ಚದಲ್ಲಿ ಉತ್ತಮ ರೀತಿ ಓಕೆ ಇರ್ಬೋದೇನೋ, ಬಟ್ ಕನಿಷ್ಠ ವೆಚ್ಚದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಹೇಗೆ ಮಾಡೋದು ಅನ್ನೋದು ಅಲ್ಲಿ ಅಂತ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ, ಪ್ರಾಮುಖ್ಯತೆ ಕೊಡ್ಲಿಲ್ಲ. ಅಲ್ಲಿ ಕೊಟ್ಟಿರೋದೇನು, ಯೋಜನೆ ಮಾಡಬೇಕು, ಸಂಘಟನೆ ಮಾಡಬೇಕು, ನಿರ್ದೇಶನ ಮಾಡಬೇಕು, ನಿಯಂತ್ರಣ ಮಾಡಬೇಕು. ಬಟ್ ಇವೆಲ್ಲವನ್ನು ಕೂಡ, ಇವೇನ್ ಮಾಡ್ತೀವಿ ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಮಾಡೋದು ಹೇಗೆ, ಕನಿಷ್ಠ ವೆಚ್ಚದಲ್ಲಿ ಮಾಡೋದು ಹೇಗೆ, ವೈಜ್ಞಾನಿಕವಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟವ್ರು ಯಾರು ಅಂತಂದ್ರೆ ಫೆಡ್ರಿಕ್ ವಿನ್ಸ್ಲೋ ಟೈಲರ್. ಅದರಿಂದ ನಾವು ಅವ್ರನ್ನ ಎಂತ ಕರಿತೀವಿ ಅಂತಂದ್ರೆ ಈಸ್ ದ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಅಂದ್ರೆ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಅಂತ ಹೇಳಿ ನಾವು ಫೆಡ್ರಿಕ್ ವಿನ್ಸ್ಲೋ ಟೈಲರ್ ಅನ್ನ ಕರಿತೀವಿ. ಸೊ ಫೆಡ್ರಿಕ್ ವಿನ್ಸ್ಲೋ ಟೈಲರ್ಗೂ ಮತ್ತು ಹೆನ್ರಿ ಫೈರ್ಗೂ ಏನ್ ಡಿಫ್ರೆಂಟ್ ಅಂತಂದ್ರೆ, ಹೆನ್ರಿ ಫೈರ್ ನಿರ್ವಹಣೆ ಅನ್ನುವಂಥದ್ದು ಮುಖ್ಯ. ಒಂದು ವ್ಯವಹಾರ ನಡಿಬೇಕಾದ್ರೆ ನಿರ್ವಹಣೆ ಮುಖ್ಯ ಅಂತ ಹೇಳಿ ಹೆನ್ರಿ ಫೈರ್ ಹೇಳ್ಕೊಡ್ತಾರೆ. ಬಟ್ ಫೆಡ್ರಿಕ್ ವಿನ್ಸ್ಲೋ ಏನ್ ಹೇಳ್ತಾರೆ ಅಂತಂದ್ರೆ, ಅವರು FW ಟೈಲರ್ ಬಂದು ವೈಜ್ಞಾನಿಕ ನಿರ್ವಹಣೆ, ಹೆನ್ರಿ ಫೈರ್ ಬಂದು ಜನರಲ್ ನಿರ್ವಹಣೆ. FW ಟೈಲರ್ ಏನ್ ಹೇಳ್ತಾರೆ ಅಂತಂದ್ರೆ, ನಿರ್ವಹಣೆ ಮಾಡಬೇಕು, ಅದನ್ನ ಕನಿಷ್ಠ ವೆಚ್ಚದಲ್ಲಿ, ಉತ್ತಮ ರೀತಿಯಲ್ಲಿ, ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕು ಅಂತ ತೋರಿಸ್ಕೊಟ್ಟರು ಯಾರು ಅಂತಂದ್ರೆ ಫೆಡ್ರಿಕ್ ವಿನ್ಸ್ಲೋ ಟೈಲರ್. ಅದರಿಂದ ಅವ್ರನ್ನ ನಾವು ಯಾವ್ದ್ರ ಪಿತಾಮಹ ಅಂತ ಕರಿತೀವಿ ಅಂತಂದ್ರೆ ವೈಜ್ಞಾನಿಕ ನಿರ್ವಹಣೆ. ಸೊ ಈಗ ನಾವು ನಿರ್ವಹಣೆಯ ಒಂದು ಮೊದಲನೇ ಭಾಗವಾದಂತಹ ಯೋಜನೆ ಬಗ್ಗೆ ಓದೋಣ. ಇದು ಮೊದಲನೇ ಯೂನಿಟ್. ಅಂದ್ರೆ ನಿರ್ವಹಣೆ ಅನ್ನುವಂಥದ್ದು ಒಂದು ಸಣ್ಣ ಟೈಟ್ಲ್ ಆದ್ರೂ ಕೂಡ, ಒಂದು ವರ್ಡ್ ಆದ್ರೂ ಕೂಡ ಅದರ ಒಳಗೆ 5 ಅಂಗಗಳಿವೆ. 5 ಅಂಗಗಳನ್ನ ಸೇರಿದ್ರೆ ಒಂದು ನಿರ್ವಹಣೆ. ಯೋಜನೆ ಮಾಡಿ, ಅದು ವ್ಯಾವಹಾರಿಕ ವೈಯಕ್ತಿಕ ನಿರ್ವಹಣೆಯಲ್ಲಿ ಓಕೆ, ಯೋಜನೆ ಮಾಡಿದ್ರು ಕೂಡ ನಿರ್ವಹಣೆ. ಬಟ್ ವ್ಯವಹಾರದಲ್ಲಿ ಈ 5 ಅಂಗಗಳನ್ನ ನಾವು ಕ್ರಮಬದ್ಧವಾಗಿ ಮಾಡಿದಾಗ ಮಾತ್ರ ಯಶಸ್ವಿಯಾಗಿ ನಿರ್ವಹಣೆ ಆಗುವಂಥದ್ದು. ಯಾವ್ಯಾವುದು? ಯೋಜನೆ ಮಾಡುವಂಥದ್ದು, ಸಂಘಟನೆ ಮಾಡುವಂಥದ್ದು, ಸಿಬ್ಬಂದಿಯ ನಿರ್ವಹಣೆ ಮಾಡುವಂಥದ್ದು, ಅವರಿಗೆ ಉತ್ತಮವಾಗಿ ನಿರ್ದೇಶನವನ್ನು ಕೊಡುವಂಥದ್ದು, ಫೈನಲ್ ಆಗಿ ಅವರನ್ನ ನಾವು ಕಂಟ್ರೋಲ್ ಮಾಡುವಂಥದ್ದು, ನಿಯಂತ್ರಿಸುವಂಥದ್ದು. ಈ 5 ಪ್ರಕ್ರಿಯೆಗಳು ಕ್ರಮಬದ್ಧವಾಗಿ ನಡೆದಾಗ ಮಾತ್ರ ಒಂದು ವ್ಯವಹಾರ, ಒಂದು ಸಂಸ್ಥೆ ದಕ್ಷವಾಗಿ ನಿರ್ವಹಣೆಯನ್ನು ಹೋಗುತ್ತೆ. ಹಾಗಾದ್ರೆ ಈ 5 ಅಂಗಗಳನ್ನು ಕೂಡ ನಾವು ಕ್ರಮಬದ್ಧವಾಗಿ ಏನ್ ಮಾಡಬೇಕು, ಕಲಿಕೆ ಮಾಡಬೇಕು. ಸೊ ಅದರಿಂದ ಇದರ ಒಂದು ಮೊದಲನೇ ಭಾಗವಾದಂತ ಯೋಜನೆಯನ್ನ ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಯೋಜನೆ ಬಹುಶಃ ನಮಗೆ ಗೊತ್ತಿರಲಿ, ಯೋಜನೆ ಅನ್ನುವಂಥದ್ದು ನಿರ್ವಹಣೆ ಮೊದಲನೇ ಭಾಗ. ಯಾಕಂದ್ರೆ ಯಾವುದೇ ನಿರ್ವಹಣೆ, ಅದು ನಮ್ಮ ವೈಯಕ್ತಿಕ ಜೀವನ ನಿರ್ವಹಣೆ ಆಗಿರ್ಬೋದು ಅಥವಾ ವ್ಯಾವಹಾರಿಕ ಜೀವನ ನಿರ್ವಹಣೆ ಆಗಿರ್ಬೋದು, ಯೋಜನೆ ಇಲ್ದಿರಾ, ಯೋಜನೆ ಮಾಡ್ದಿರಾ, ನೀಲಿ ನಕ್ಷೆನ ತಯಾರು ಮಾಡ್ದಿರಾ ಯಾವುದೇ ನಿರ್ವಹಣೆ ನಡೆಯಲ್ಲ. ಅದು ನಮ್ಮ ವೈಯಕ್ತಿಕ ಜೀವನ ಅಥವಾ ವ್ಯಾವಹಾರಿಕ ಜೀವನ ನಡೆಯಲ್ಲ. ಸೊ ಅದರಿಂದ ನಾವು ಯೋಜನೆ ಬಗ್ಗೆ ಮೊದಲನೇ ವರ್ಡ್ ಏನಂತ ಹೇಳ್ಬೋದು ಅಂತಂದ್ರೆ, ಯೋಜನೆ ಅನ್ನುವಂಥದ್ದು ನಿರ್ವಹಣೆಯ
ಬಹುಮುಖ್ಯ ಅಂಗ, ಮೊದಲನೆಯ ಅಂಗ. ಸೊ ಹಾಗಾದ್ರೆ ಯೋಜನೆ ಏನು ಅಂತಂದ್ರೆ ಒಂದೇ ವರ್ಡು, ಪೂರ್ವ ನಿರ್ಧರಿತ ಕ್ರಮ. ಅಂದ್ರೆ ಮೊದಲೇ ಎಲ್ಲವನ್ನು ಕೂಡ ತಿಳಿಸ್ಕೊಡುವಂಥದ್ದು ಪೂರ್ವ ನಿರ್ಧರಿತ. ಇದನ್ನು ನಾವು ನೀಲಿ ಮುದ್ರೆ ಅಂತಲೂ ಕೂಡ ಕರಿತೀವಿ, ಅಂದ್ರೆ ಬ್ಲೂ ಪ್ರಿಂಟ್. ಇನ್ನೂ ಕ್ಲಿಯರ್ ಆಗಿ ಹೇಳೋದಾದ್ರೆ, ಗುರಿಗಳನ್ನು ಹೊಂದಿಸುವುದು, ಅವುಗಳನ್ನು ಹೇಗೆ ಸಾಧಿಸುವುದು ಎಂಬುದನ್ನು ನಿರ್ಧರಿಸುವುದು. ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾರು ಮಾಡಬೇಕು ಎಂಬುದನ್ನು ಮೊದಲೇ ನಿರ್ಧರಿಸುವುದನ್ನು ನಾವು ಯೋಜನೆ ಅಂತ ಕರಿತೀವಿ. ಯೋಜನೆ ಅವತ್ತೇನು, ಪೂರ್ವ ನಿರ್ಧರಿತ ಕಾರ್ಯ. ಅಂದರೆ ನಾಳೆ ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ನಮ್ಮ ಗುರಿ ಏನು ಅನ್ನೋದನ್ನು ಮೊದಲೇ ಬ್ಲೂ ಪ್ರಿಂಟ್ ರೆಡಿ ಮಾಡುವಂಥದ್ದು, ಮೊದಲೇ ನಿರ್ಧಾರ ಮಾಡುವಂಥದ್ದು, ಮೊದಲೇ ನಿರ್ಧರಿಸುವಂಥದ್ದನ್ನ ನಾವೇನಂತ ಕರಿತೀವಿ, ಯೋಜನೆ. ಸೊ ನಿರ್ವಹಣೆ ಸ್ಟಾರ್ಟ್ ಆಗುವಂಥದ್ದೇ ಒಂದು ಯೋಜನೆ ಮಾಡಿ ನಿರ್ವಹಣೆ ಬರಬೇಕು. ನೀವು ಒಂದು ತಿಳ್ಕೊಳ್ಳಿ, ಒಂದು ವ್ಯಾಪಾರ ಆಗಿರಲಿ, ಒಂದು ವ್ಯವಹಾರ ಆಗಿರಲಿ, ಯೋಜನೆ ಮಾಡ್ದಿರ ಒಂದು ವ್ಯಾಪಾರನೇ ಸ್ಟಾರ್ಟ್ ಆಗಲ್ಲ, ಒಂದು 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 ಚಟುವಟಿಕೆನೇ ಸ್ಟಾರ್ಟ್ ಆಗಲ್ಲ. ಅದರಿಂದ ನಿರ್ವಹಣೆಗೂ ಕೂಡ ಒಂದು ಯೋಜನೆ ಬೇಕೇ ಬೇಕು. ಯೋಜನೆ ಬಂದ್ಮೇಲೆ ಅಲ್ವಾ. ಸೊ ಅದರಿಂದ ಯೋಜನೆ ಅನ್ನುವಂಥದ್ದು ಪೂರ್ವ ನಿರ್ಧರಿತ ಒಂದು ಕ್ರಮವಾಗಿದೆ. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ನಾಳೆಯ ಗುರಿಗಳನ್ನ ನಮ್ಮ ನಾಳೆಯ ಗುರಿಗಳು ಯಾವುದು, ಅವುಗಳನ್ನ ಹೇಗೆ ಸಾಧಿಸಬೇಕು, ಅದಕ್ಕೋಸ್ಕರ ನಾವು ಏನ್ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾರು ಮಾಡಬೇಕು ಎನ್ನುವುದನ್ನ ಮೊದಲೇ ತಿಳ್ಕೊಳ್ಳುವಂಥದ್ದು, ಮೊದಲೇ ನಿರ್ಧರಿಸುವಂಥದ್ದನ್ನ ನಾವು ಯೋಜನೆ ಅಂತ ಹೇಳಿ ಕರಿತೀವಿ. ಈಗ ಯೋಜನೆಯ ಬಗ್ಗೆ ಸ್ಟಡಿ ಮಾಡೋಣ. ಯೋಜನೆಯ ಗುಣಲಕ್ಷಣಗಳು, ಯೋಜನೆ ಹೇಗಿರ್ತವೆ. ಫಸ್ಟ್ ಒನ್, ಯೋಜನೆ ಗುಣಲಕ್ಷಣಗಳಲ್ಲಿ ಮೊದಲನೇದು ಯೋಜನೆಯ ಪ್ರಾಮುಖ್ಯತೆ. ಎಲ್ಲ ಉಷ್ಣ ನಿರ್ವಹಣಾ ಕಾರ್ಯಗಳನ್ನು ಪೂರ್ವಭಾವಿಯಾಗಿ ಯೋಜಿಸುವುದು. ನಿರ್ವಹಣೆಯ ಪ್ರಕ್ರಿಯೆಯು ಯೋಜನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಯೋಜನೆಯು ಸಂಘಟನೆ, ಸಿಬ್ಬಂದಿ ನಿರ್ದೇಶನ ಮತ್ತು ನಿಯಂತ್ರಣದ ನಂತರದ ಕಾರ್ಯಗಳಿಗೆ ಆಧಾರವನ್ನು ಒದಗಿಸುತ್ತದೆ. ಆದರೂ ಎಲ್ಲ ಕಾರ್ಯಗಳು ಹೆಚ್ಚು ಪರಸ್ಪರ ಸಂಬಂಧ ಹೊಂದಿರುವ ಮತ್ತು ಸಮಾನವಾಗಿ ಮುಖ್ಯವಾಗಿದೆ. ಯೋಜನೆಯ ಅವಿಭಾಜ್ಯ ಕಾರ್ಯವಾಗಿದೆ. ಇದರಿಂದ ಇತರ ಕಾರ್ಯಗಳು ಅಗತ್ಯ ನೆಲೆಯನ್ನು ಪಡೆಯುತ್ತದೆ. ಯೋಜನೆಯ ಪ್ರಮುಖ ಲಕ್ಷಣ ಯಾವುದು ಅಂತಂದ್ರೆ, ಯೋಜನೆಗೆ ಇರುವಂತಹ ಪ್ರಾಮುಖ್ಯತೆ. ಅದರ ಗುಣಲಕ್ಷಣ ಅಂದ್ರೆ, ನಾವು ಈಗ ಸ್ಟಡಿ ಮಾಡ್ತಿರುವಂಥದ್ದು ಯೋಜನೆ. ಯಾಕೆಂದ್ರೆ ಇದ್ರ ಮೊದಲನೇ ಅಂಗ, ನಿರ್ವಹಣೆ ಮೊದಲನೇ ಅಂಗ. ಇದರ ಗುಣಲಕ್ಷಣ ಸ್ಟಡಿ ಮಾಡ್ಬೇಕಾದ್ರೆ ಯೋಜನೆಯ ಒಂದು ಮೊದಲನೇ ಲಕ್ಷಣ ಯಾವುದು ಅಂತಂದ್ರೆ, ಯೋಜನೆಗೆ ಇರುವಂತ ಇಂಪಾರ್ಟೆನ್ಸ್, ಯೋಜನೆಗೆ ಇರುವಂತ ಪ್ರಾಮುಖ್ಯತೆ. ಹೇಗೆ ಪ್ರಾಮುಖ್ಯತೆ ಬರುತ್ತೆ, ಬಹುಶಃ ನಾನು ಬಿಗಿನಿಂಗ್ ಅಲ್ಲೇ ಹೇಳಿದ್ದೆ. ಯಾಕಂದ್ರೆ ನಿರ್ವಹಣೆಯಲ್ಲೇ ಇತರ ಕಾರ್ಯಗಳು ಬಹುಶಃ 100% ಯಾವುದನ್ನ ಅವಲಂಬಿತವಾಗಿರ್ತವೆ ಅಂದ್ರೆ ಯೋಜನೆಯನ್ನ. ಹೌದು, ನಿರ್ವಹಣೆ ಪ್ರತಿಯೊಂದು ಅಂಗಗಳು ಕೂಡ ಪರಸ್ಪರ ಒಂದಕ್ಕೊಂದು ಅವಲಂಬಿತ ಆಗಿರುತ್ತೆ. ಬಟ್ ಮೊದಲನೇ ಇದೇ ನೆಲೆ, ಎಲ್ಲಾ ಕೆಲಸಗಳು ಕೂಡ ಯೋಜನೆಯ ನೆಲೆ ಅನ್ನುವಂಥದ್ದು ಇರೋದ್ರಿಂದ ಯೋಜನೆ ಪ್ರಾಮುಖ್ಯತೆ ತುಂಬಾ ಇಂಪಾರ್ಟೆನ್ಸ್. ಯಾಕಂದ್ರೆ ಸಂಘಟನೆ ಮಾಡೋದಾಗಿರ್ಲಿ, ಸಿಬ್ಬಂದಿ ನಿರ್ದೇಶನ ಮಾಡೋದಾಗಿರ್ಲಿ, ಅವರ ನಿಯಂತ್ರಣ ಮಾಡೋದಾಗಿರ್ಲಿ, ಅವ್ರಿಗೆ ನಿರ್ದೇಶನ ಕೊಡೋದಾಗ್ಲಿ, ಇವೆಲ್ಲದಕ್ಕೂ ನೆಲೆ ಯಾವುದು ಅಂದ್ರೆ ಯೋಜನೆ. ನಾನು ಮೊದಲೇ ಹೇಳಿದೆ, ಯೋಜನೆ ಇಲ್ಲ ಅಂದ್ರೆ ಸಂಘಟನೆ ಇಲ್ಲ, ಸಂಘಟನೆ ಇಲ್ಲ ಅಂದ್ರೆ ಸಿಬ್ಬಂದಿ ಇಲ್ಲ, ಸಿಬ್ಬಂದಿ ಇಲ್ಲ ಅಂದ್ರೆ ನಿರ್ದೇಶನ ಮಾಡಲಿಲ್ಲ ಅಂದ್ರೆ ನಿಯಂತ್ರಣ ಇಲ್ಲ. ಹಾಗಾದ್ರೆ ನಿರ್ವಹಣೆಯ ಪ್ರತಿಯೊಂದು ಅಂಗಗಳು, ಪ್ರತಿಯೊಂದು ಕಾರ್ಯಗಳು ಒಂದಕ್ಕೊಂದು ಪರಸ್ಪರ ಹೊಂದ್ಕೊಂಡಿವೆ, ಒಂದಕ್ಕೊಂದು ಸಮಾನವಾದ ಒಂದು ಮುಖ್ಯವಾದಂಥ ಪ್ರಾಮುಖ್ಯತೆ ಇದೆ. ಅದರಲ್ಲಿ ಯೋಜನೆ ಮೊದಲನೇ ಭಾಗ ಆಗಿರೋದ್ರಿಂದ, ಯೋಜನೆ ಮೊದಲನೇ ಕಾರ್ಯ ಆಗಿರೋದ್ರಿಂದ ಯೋಜನೆಗೆ ತುಂಬಾ ಪ್ರಾಮುಖ್ಯತೆ ಇದೆ. ಯೋಜನೆ ಅನ್ನುವಂಥದ್ದು ನಿರ್ವಹಣೆಯ ಮೊದಲನೇ ಕಾರ್ಯ ಆಗಿರೋದ್ರಿಂದ ಇದರ ಕಾರ್ಯಗಳನ್ನ ನಾವು ತುಂಬಾನೇ ದಕ್ಷವಾಗಿ ಏನ್ ಮಾಡ್ಬೇಕಾಗುತ್ತೆ, ತಿಳ್ಕೊಬೇಕಾಗುತ್ತೆ. ಇದು ಮೊದಲನೆಯ ಲಕ್ಷಣ, ಯೋಜನೆಯ ಪ್ರಾಮುಖ್ಯತೆ. ಒಂದು ಪ್ರಕ್ರಿಯೆಯಾಗಿ ಯೋಜನೆ, ಹೌದು, ಯೋಜನೆ ಅನ್ನುವಂಥದ್ದು ಒಂದು ಪ್ರಕ್ರಿಯೆ, ಹಲವು ಹಂತಗಳನ್ನು ಇದು ಒಳಗೊಂಡಿರುತ್ತೆ. ಅಂದ್ರೆ ಪ್ರಕ್ರಿಯೆಯಾಗಿ ತನ್ನ ಉದ್ದೇಶಗಳನ್ನ, ಗುರಿಗಳನ್ನ ಗುರುತಿಸುವೊಂದಿಗೆ ಪ್ರಾರಂಭವಾಗುತ್ತೆ.
ಮತ್ತು ಅದನ್ನ ಅನುಷ್ಠಾನಕ್ಕೆ ತರೋದು, ಅದನ್ನ ಹೇಗೆ ಕೊನೆಗೊಳ್ಳೋದು ಅನ್ನೋದನ್ನು ಕೂಡ ಸೇರ್ಕೊಳ್ಳುತ್ತೆ. ಅಂದ್ರೆ ಯೋಜನೆ ಅಂತಂದ್ರೆ ಒಂದು ಒಂದು ಪ್ರಾಸೆಸ್, ಒಂದು ಪ್ರಕ್ರಿಯೆ. ಅಂದ್ರೆ ನಾವು ಯೋಜನೆ ಅಂದ್ರೆ ಗೊತ್ತು ನಮಗೆ, ಪೂರ್ವವಾಗಿ ನಾವು ನಿರ್ಧಾರ ಮಾಡುವಂಥದ್ದು. ಆ ನಿರ್ಧಾರ ಮಾಡಿದಾಗ ಆ ನಿರ್ಧಾರದಲ್ಲಿ, ಆ ಯೋಜನೆಯಲ್ಲಿ, ಆ ನಿರ್ಧರಿಸುವಿಕೆಯಲ್ಲಿ ಪ್ರತಿಯೊಂದು ಕ್ಲಿಯರ್ ಆಗಿರುತ್ತೆ. ಏನು ಪ್ರಕ್ರಿಯೆ ಹೇಗಿರಬೇಕು, ಇದಕ್ಕೆ ಉದ್ದೇಶಗಳೇನು, ಇದಕ್ಕೆ ಗುರಿಗಳೇನು, ಇದನ್ನ ಹೇಗೆ ಪ್ರಾರಂಭ ಮಾಡಬೇಕು, ಹೇಗೆ ಅನುಷ್ಠಾನ ಮಾಡಬೇಕು, ಕೊನೆಗೆ ಇದನ್ನ ಹೇಗೆ ಕೊನೆಗೊಳಿಸ್ಬೇಕು, ಪ್ರತಿಯೊಂದನ್ನು ಒಳಗೊಂಡಿರುತ್ತೆ. ಸುಮ್ಮನೆ ಯೋಜನೆ ಅಂತಂದ್ರೆ ಹಿಂಗೆ ತಿರುಗ್ಬಿಟ್ಟು ಏನೋ ಮಾಡೋದಲ್ಲ. ಯೋಜನೆ ಒಂದು ಪ್ರಕ್ರಿಯೆ, ಟಾಪ್ ಟು ಬಾಟಮ್ ಒಳಗೊಂಡಿರುತ್ತೆ. ಹೆಂಗ್ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಹೆಂಗ್ ಅನುಷ್ಠಾನ ತರಬೇಕು, ಹೆಂಗ್ ಇದನ್ನ ಏನು ಕೊನೆಗೊಳಿಸ್ಬೇಕು ಅನ್ನೋ ಪ್ರತಿಯೊಂದನ್ನು ಕೂಡ ಸೇರಿಸಿ ನಾವು ಆ ಯೋಜನೆನ ಮಾಡಿರ್ತೀವಿ. ಅದರಿಂದ ಯೋಜನೆಯನ್ನು ನಾವು ಒಂದು ಪ್ರಕ್ರಿಯೆಯಾಗಿ ಕೂಡ ನೋಡ್ತೀವಿ. ಅಂದ್ರೆ ಪ್ರಕ್ರಿಯೆ ಟಾಪ್ ಟು ಬಾಟಮ್ ಸೇರಿಸಿ. ಈಗ ನಾವು ಪ್ರಕ್ರಿಯೆ ಅಂದ್ರೆ ಏನು, ಮೊದಲಿಂದ ಹಿಡಿದು ಕೊನೆವರೆಗೂ ಎಲ್ಲನೂ ಕೂಡ ಹೇಳ್ಬೇಕು, ಅದೊಂದು ಪ್ರಕ್ರಿಯೆ. ನಾವು ಯಾವುದೋ ಒತ್ತಿ ಹೇಳ್ಬಿಟ್ಟು ಇದು ಪ್ರಕ್ರಿಯೆ ಅಲ್ಲ, ಜಸ್ಟ್ ನೋಡ್ತೀವಿ ಅಷ್ಟೇ. ಪ್ರಕ್ರಿಯೆ ಅಂದ್ರೇನು, ಮನೆ ಒಳಗೋಗಿ ಕ್ಲೀನ್ ಮಾಡಿ, ಪೂಜೆ ಮಾಡಿ, ಹಬ್ಬ ಮಾಡಿ, ಹಬ್ಬದೂಟ ಮಾಡಿ, ಆಚೆ ಬರೋವರೆಗೂ ಎಲ್ಲ ಪ್ಲಾನ್ ಮಾಡಿದೀವಿ ಅಂದ್ರೆ ಇದೊಂದು ಪ್ರಕ್ರಿಯೆ. ಬರೀ ಮನೆಗೆ ಹೋಗ್ಬೇಕು ಅನ್ನೋದು ಅದೊಂದು ಪ್ರಕ್ರಿಯೆ ಅಲ್ಲ. ಈಗ ನಾನು ಯೋಚನೆ ಮಾಡ್ತೀನಿ, ನಾಳೆ ಮನೆಗೆ ಹೋಗ್ಬೇಕು, ಇದು ಪ್ರಕ್ರಿಯೆ ಅಲ್ಲ. ಮನೆಗೆ ಹೋಗ್ಬೇಕು, ಮನೆಗೆ ಹೋಗಿ ಏನು ಮಾಡಬೇಕು, ಹೆಂಗ್ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ರೀತಿ ಹಬ್ಬ ಮಾಡಬೇಕು, ಯಾವ ರೀತಿ ಮುಗಿಸ್ಬೇಕು, ಯಾವ ರೀತಿ ಕ್ಲೀನ್ ಮಾಡಬೇಕು, ಪ್ರತಿಯೊಂದನ್ನು ಪ್ಲಾನ್ ಮಾಡಿರ್ತೀನಿ. ಆಗ ನನ್ನ ಪ್ಲಾನ್ ಏನಾಗಿರುತ್ತೆ, ಒಂದು ಪ್ರಕ್ರಿಯೆ ಆಗಿರುತ್ತೆ. ಅದೇ ರೀತಿ ಇಲ್ಲೂ ಅಷ್ಟೇ, ಒಂದು ವ್ಯಾಪಾರದಲ್ಲಿ ಒಂದು ಯೋಜನೆಯನ್ನು ಮಾಡಿದಾಗ, ನಿರ್ವಹಣೆ ಭಾಗವಾದಂಥ ಒಂದು ಯೋಜನೆಯನ್ನು ಮಾಡಿದಾಗ ಯೋಜನೆ ಒಂದು ಪ್ರಕ್ರಿಯೆವಾಗಿರುತ್ತೆ. ಅಂದರೆ ಯೋಜನೆ ಗುರಿಗಳನ್ನು ಗುರುತಿಸಿ ಅದನ್ನ ಹೇಗೆ ಮಾಡೋದು, ಅದನ್ನ ಹೇಗೆ ಪ್ರಾರಂಭ ಮಾಡೋದು, ಅದನ್ನ ಹೇಗೆ ಅನುಷ್ಠಾನ ಮಾಡೋದು, ಅದನ್ನ ಹೇಗೆ ಕೊನೆಗೊಳಿಸೋದು ಅನ್ನೋ ಪೂರ್ಣ ಪ್ರಮಾಣದ ಪ್ರಕ್ರಿಯೆಯನ್ನು ನಾವು ಆ ಯೋಜನೆಯಲ್ಲಿ ಯೋಜನೆ ಮಾಡಿರ್ತೀವಿ. ದೆನ್ ಯೋಜನಾ ವ್ಯಾಪಕತೆ. ಹೌದು, ಇವು ಏನಂತಂದ್ರೆ ಈ ಯೋಜನೆ ಒಂದು ಸ್ಕೋಪ್, ವ್ಯಾಪಕತೆ ಎಲ್ಲಿರುತ್ತೆ ಅಂತಂದ್ರೆ ವ್ಯವಸ್ಥಾಪಕರ ಎಲ್ಲಾ ಶ್ರೇಣಿಯ ಹಂತಗಳಲ್ಲೂ ಕೂಡ ಈ ಯೋಜನೆ ತುಂಬಾ ವಿಶೇಷವಾಗಿರುತ್ತೆ. ಅದು ಮೊದಲನೇ ಹಂತ ಆಗಿರ್ಬೋದು, ಮಧ್ಯಮ ಹಂತ ಆಗಿರ್ಬೋದು, ಅತಿ ಕಿರಿಯ ಹಂತ ಆಗಿರ್ಬೋದು. 3 ಹಂತಗಳಲ್ಲೂ ಕೂಡ ಯೋಜನೆಯ ಪ್ರಾಮುಖ್ಯತೆ, ವ್ಯಾಪಕತೆ ಇದ್ದೇ ಇರುತ್ತೆ. ಯೋಜನೆಯನ್ನು ನಾವು ಇಟ್ಕೊಂಡು ಯಾವುದೇ ಲೆವೆಲ್ನಲ್ಲಿ, ಯಾವುದೇ ಒಂದು ಮಾರ್ಗದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಯೋಜನೆ ವ್ಯಾಪಕತೆನೂ ಕೂಡ ಪ್ರತಿಯೊಂದು ಶ್ರೇಣಿಯಲ್ಲೂ ಕೂಡ ಅದರ ಒಂದು ವ್ಯಾಪಕತೆ ಇರುತ್ತೆ. ಭವಿಷ್ಯದ ದೃಷ್ಟಿಕೋನ. ಯೋಜನೆಯು ಏಕರೂಪವಾಗಿ ಭವಿಷ್ಯದ ಆಧಾರಿತವಾಗಿದೆ. ಎನ್ರಿಫೈಲ್ ಯೋಜನೆಯನ್ನು ಮುಂದೆ ನೋಡುವ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಮುಂದೆ ಯೋಚಿಸುವುದು ಮತ್ತು ಭವಿಷ್ಯದ ಘಟನೆಗಳು ಮತ್ತು ಸನ್ನಿವೇಶಗಳನ್ನು ನಿಭಾಯಿಸಲು ಅವಕಾಶ ಕಲ್ಪಿಸುವುದು, ಭವಿಷ್ಯದ ಕಾಳಜಿಯ ಅನಿಶ್ಚಿತತೆಗಳು ಮತ್ತು ಅಜ್ಞಾತಗಳನ್ನು ನಿಭಾಯಿಸಲು ಉದ್ದೇಶಿಸಿರುವ ಮಟ್ಟಿಗೆ ಅರ್ಥಪೂರ್ಣವಾಗಿದೆ. ಹೌದು, ಯೋಜನೆ ಯಾವತ್ತು ಏನಂತಂದ್ರೆ ಭವಿಷ್ಯದ ದೃಷ್ಟಿಕೋನ. ಅಂದ್ರೆ ಭವಿಷ್ಯದಲ್ಲಿ ನಮ್ಮ ಒಂದು ವ್ಯವಹಾರ ಯಾವ ರೀತಿ ಸರ್ವೈವ್ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನ, ಭವಿಷ್ಯದ ಒಂದು ಸರ್ವೈವ್ನ ದೃಷ್ಟಿಕೋನವನ್ನ ಇಟ್ಕೊಂಡು, ಸರ್ ಭವಿಷ್ಯದ ದೃಷ್ಟಿಕೋನ ಅಂದ್ರೆ ಏನು, ಭವಿಷ್ಯದ ಕಾಳಜಿ. ಭವಿಷ್ಯದ ಕಾಳಜಿ ಅಂದ್ರೆ ಏನು, ಭವಿಷ್ಯದಲ್ಲಿ ಆಗುವಂತ ಅನಿಶ್ಚಿತತೆಗಳನ್ನ, ಅಜ್ಞಾತಗಳನ್ನ ನಿಭಾಯಿಸುವಂತಹ ಮಟ್ಟದಲ್ಲಿ ನಾವು ಯೋಜನೆ ಮಾಡುವಂಥದ್ದು. ಇದನ್ನ ನಾವು ಭವಿಷ್ಯ ದೃಷ್ಟಿಕೋನ ಅಂತಂದ್ರೆ, ಇವತ್ತು ನಾವು ಏನೋ ಓದ್ತಾ ಇದ್ದೀವಿ, ಇವತ್ತು ಓದ್ತಾ ಇರೋದು ಬಹುಶಃ ಈ ಓದು ಭವಿಷ್ಯ ದೃಷ್ಟಿಕೋನಕ್ಕಾಗಿರ್ಬೇಕು. ನಾನು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ಇವತ್ತು ನಾನು 8ನೇ ಕ್ಲಾಸು. ಆ 8ನೇ ಕ್ಲಾಸ್ನ ಸ್ಟಡಿ ಯಾವ ರೀತಿ ಇರಬೇಕು, ಯಾವುದಕ್ಕೆ ಸಪೋರ್ಟ್ ಆಗಿರ್ಬೇಕು, ಯಾವುದಕ್ಕೆ ಪೂರಕವಾಗಿರ್ಬೇಕು ಅಂತಂದ್ರೆ ನಾನು ಡಾಕ್ಟರ್ ಆಗ್ಬೇಕು ಅಂತ. ಆ ಡಾಕ್ಟರ್ಗೆ ಬೇಕಾಗುವಂತಹ ಒಂದು ವ್ಯವಸ್ಥೆಯನ್ನ ಈ ಸ್ಟಡೀಸ್ ಅಲ್ಲೇ ಕಲ್ಪಿಸ್ಕೊಡ್ಬೇಕು. ಹಾಗೆ ಒಂದು ವ್ಯವಹಾರದಲ್ಲೂ ಅಷ್ಟೇ, ನಾವು ಯೋಜನೆ ಮಾಡಬೇಕಾದ್ರೆ ಆ ಯೋಜನೆ ಭವಿಷ್ಯದ ಕಾಳಜಿನ ಒಳಗೊಂಡಿರುತ್ತೆ. ಭವಿಷ್ಯದಲ್ಲಿ ಆಗುವಂತ ಅಜ್ಞಾತಗಳನ್ನ, ಅನಿಶ್ಚಿತತೆಗಳನ್ನ, ಅವುಗಳನ್ನ ಹೇಗೆ ಓಡಾಡಿಸೋದು, ಹೇಗೆ ಹೋಗಿಸೋದು ಅನ್ನೋದನ್ನ ತಗೊಂಡು ನಾವು ನಮ್ಮ ಯೋಜನೆಯನ್ನ ಮಾಡ್ತೀವಿ. ಮಾಹಿತಿ ಆಧಾರ. ಯೋಜನೆಯು ಮಾಹಿತಿಯಿಂದ ಬೆಂಬಲಿತವಾಗಿದೆ.
ಯೋಜನೆಗೆ ಮಾರ್ಗಗಳು, ಪ್ರಸ್ತುತ ಪರಿಸ್ಥಿತಿಗಳು, ಭವಿಷ್ಯದ ಸಾಧ್ಯತೆಗಳು ಕುರಿತು ಮಾಹಿತಿ ಅತ್ಯಗತ್ಯ. ಅಂದ್ರೆ ನಾವು ಯೋಜನೆ ಮಾಡಬೇಕಾದ್ರೆ ಆ ಯೋಜನೆಯಲ್ಲಿ ಒಂದಷ್ಟು ಮಾಹಿತಿ ಇರ್ಬೇಕು ನಮ್ಗೆ. ಯಾವುದೇ ಒಂದು ಆಧಾರವಿಲ್ಲದ ಮಾಹಿತಿ ಇಲ್ಲ ಅಂತಂದ್ರೆ ನಾವು ಯಾವುದನ್ನು ಕೂಡ ಯೋಜನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಯಾವತ್ತೂ ಕೂಡ ಯೋಜನೆ ಅನ್ನುವಂಥದ್ದೇನು ಒಂದು ಮಾಹಿತಿಯ ಮೇಲೆ ಆಗಿರುವಂತ ಪ್ಲಾನ್, ಅದು ಯೋಜನೆ. ಅದರಿಂದ ಯೋಜನೆ ಅನ್ನುವಂಥದ್ದು ಒಂದು ಮಾಹಿತಿಯ ಆಧಾರದ ಮೇಲೆ ಆಗಿರುವಂತ ಒಂದು ಯೋಜಿಸುವಿಕೆ. ಔಪಚಾರಿಕ ಮತ್ತು ಅನೌಪಚಾರಿಕ ಸ್ವಭಾವ. ಹೌದು, ಔಪಚಾರಿಕ, ಅನೌಪಚಾರಿಕ. ಔಪಚಾರಿಕ ಫಾರ್ಮಲ್ ಏನು ಅಂತಂದ್ರೆ, ಔಪಚಾರಿಕ ಅನ್ನುವಂಥದ್ದು ತನಿಖೆ, ವಿಶ್ಲೇಷಣೆ, ಯೋಜನಾ ನಿರ್ಧಾರಗಳು, ತಲುಪುವ ವ್ಯವಸ್ಥಿತ ಮತ್ತೆ ಪ್ರಕ್ರಿಯೆಗಳನ್ನ ಫಾರ್ಮಲ್ ಆಗಿ ಪ್ಲಾನಿಂಗ್ ಮಾಡಿರ್ತೀವಿ, ಸ್ಪಷ್ಟವಾಗಿರುತ್ತೆ, ಕ್ಲಿಯರ್. ಅದರಲ್ಲಿ ಜವಾಬ್ದಾರಿಗಳಾಗಿರ್ಲಿ ಅಥವಾ ನಮ್ಮ ಅಧಿಕಾರಿಗಳಾಗಿರ್ಲಿ ಪ್ರಾಪರ್ ಗೊತ್ತಿರುತ್ತೆ. ಬಟ್ ಅನೌಪಚಾರಿಕದಲ್ಲಿ ನಾವು ಯಾವುದನ್ನು ಕೂಡ ಯಾರಿಗೂ ಜವಾಬ್ದಾರಿಯನ್ನು ಕೊಟ್ಟಿರೋದಿಲ್ಲ. ಯಾರು ಬೇಕಾದ್ರೂ ಯೋಜನೆ ಮಾಡ್ಕೋಬಹುದು, ಅದನ್ನ ಅವರು ಎಕ್ಸಿಕ್ಯೂಟ್ ಮಾಡ್ಬೋದು. ಇದು ಎರಡು ಆಗಿರುತ್ತೆ. ಅಂದ್ರೆ ನಾನು ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಒಂದು ತರಗತಿಯಲ್ಲಿ ಕೂತಿರ್ತೀವಿ, ಯಾರು ಅಂದ್ರೆ ತರಗತಿಯಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದ್ದಾರೆ. ಸೊ ಅವರಷ್ಟಕ್ಕೆ ಅವರೇ ಪ್ಲಾನ್ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ ನಾಳೆ ಟೀಚರ್ಸ್ ಡೇ ಮಾಡೋಣ, ಎಲ್ಲ ಹುಡುಗರೇ ಇರೋದು, ಅವರೇ ಪ್ಲಾನ್ ಮಾಡಿದ್ದಾರೆ, ನಾವು ನಾಳೆ ಟೀಚರ್ಸ್ ಡೇ ಮಾಡೋಣ ಅಂತ. ಇದು ಯೋಜಿಸುವಿಕೆ. 100% ಯೋಜನೆ ಮಾಡಿದ್ದಾರೆ, ನಾಳೆ ಟೀಚರ್ಸ್ ಡೇ ಮಾಡೋಣ ಆಡಿಟೋರಿಯಂನಲ್ಲಿ ಅಂತ ಹೇಳಿ. ಹುಡುಗರು ಅವರೇ ಡಿಸಿಷನ್ ತಗೊಂಡಿದ್ದಾರೆ. ಇದು ಯೋಜಿಸುವಿಕೆ. ಯಾವ ರೀತಿ ಯೋಜಿಸುವಿಕೆ ಅಂತಂದ್ರೆ ಅನೌಪಚಾರಿಕವಾದಂತ ಯೋಜಿಸುವಿಕೆ. ಯಾಕೆ ಇಲ್ಲಿ ಫಾರ್ಮಲ್ ಆಗಿ ಯಾವುದು ಇಲ್ಲ, ಯಾಕಂದ್ರೆ ಎಲ್ಲರೂ ಒಂದೇ, ಯಾರಿಗೂ ಜವಾಬ್ದಾರಿ ಇಲ್ಲ, ಇಲ್ಲಿ ಯಾರು ಲೀಡರ್ ಇಲ್ಲ, ಇಲ್ಲಿ ಯಾರು ಒಂದು ಸ್ಕೇಲ್ ಪ್ರಿನ್ಸಿಪಲ್ ಅಂದ್ರೆ ಯಾವುದೇ ಶ್ರೇಣಿಗಳಿಲ್ಲ, ಎಲ್ಲರೂ ಕೂಡ ಒಂದೇ. ಔಪಚಾರಿಕ, ನಾನು ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಕ್ಲಾಸ್ ನಾನು ಹೋಗಿದ್ದೀನಿ, ನನಗೆ ಪ್ರಿನ್ಸಿಪಲ್ ಹೇಳ್ತಾರೆ, ಪ್ರಿನ್ಸಿಪಲ್ ನನಗೆ ಹೇಳ್ತಾರೆ, ನಾನು ಸ್ಟೂಡೆಂಟ್ ಹೇಳ್ತೀನಿ, ಸ್ಟೂಡೆಂಟ್ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಯೋಜನೆ ಮಾಡಿದ ಪ್ರಿನ್ಸಿಪಲ್ ಸರ್ ಈ ತರ ಈ ಪ್ರೋಗ್ರಾಮ್ ಅನ್ನ ಮಾಡೋಣ, ಅದು ನನಗೆ ಹೇಳಿದ್ರು, ನಾನು ಎಕ್ಸಿಕ್ಯೂಟ್ ಮಾಡಿಸ್ದೆ. ಇದು ಕೂಡ ಯೋಜನೆ. ಇದು ಔಪಚಾರಿಕ ಯೋಜನೆ. ಇಲ್ಲಿ ನಮ್ಮ ಜವಾಬ್ದಾರಿಗಳಿವೆ. ನನ್ನ ಜವಾಬ್ದಾರಿ ಬೇರೆ, ಪ್ರಾಂಶುಪಾಲರ ಜವಾಬ್ದಾರಿನೇ ಬೇರೆ, ಇದು ವ್ಯವಸ್ಥಿತವಾಗಿ ನಡೆಯುತ್ತೆ. ಅಂದ್ರೆ ಇಲ್ಲಿ ವಿಶ್ಲೇಷಣೆಯಾಗಿ ನಮ್ಮ ನಿರ್ಧಾರಗಳು ಇರುತ್ತೆ, ವ್ಯವಸ್ಥಿತವಾಗಿರ್ತವೆ. ಈ ಏನು ಪ್ರಕ್ರಿಯೆಗಳಿದೆಯಲ್ಲ, ಈ ಯೋಜನೆ ಪ್ರಕೃತಿ ವ್ಯವಸ್ಥಿತವಾಗಿರ್ತವೆ. ನಮ್ಮ ಒಂದು ಯೋಜನೆ ಏನು, ಅವರ ಒಂದು ಯೋಜನೆ, ಪ್ರತಿಯೊಂದು ಕೂಡ. ಬಟ್ ಆ ಮಕ್ಕಳೇ ತಗೊಂಡ್ರಲ್ಲ, ಅದು ಅನೌಪಚಾರಿಕವಾಗಿರುತ್ತೆ. ಅದರಿಂದ ಯೋಜಿಸುವಿಕೆ ಎರಡೂ ಸ್ವಭಾವದಲ್ಲೂ ಇರುತ್ತೆ, ಔಪಚಾರಿಕವಾಗೂ ಇರುತ್ತೆ, ಅನೌಪಚಾರಿಕವಾಗೂ ಇರುತ್ತೆ. ಬೌದ್ಧಿಕ ಪ್ರಕ್ರಿಯೆ ಯೋಜನೆ ಅಂದ್ರೆ ಈ ಒಂದು ಯೋಜನೆ ಮಾಡ್ಬೇಕಂದ್ರೆ ಅದಕ್ಕೆ ಆದಂತ ಒಂದು ಸ್ಕಿಲ್ಸ್ ಬೇಕಾಗುತ್ತೆ, ಅದಕ್ಕಂತ ಅವ್ರು ಒಂದಷ್ಟು ಕೋರ್ಸ್ಗಳನ್ನ ಮಾಡ್ಬೇಕಾಗುತ್ತೆ, ಒಂದಷ್ಟು ಕೌಶಲ್ಯಗಳನ್ನ ಅವರು ಬೆಳೆಸ್ಕೋಬೇಕಾಗುತ್ತೆ. ಯಾಕಂದ್ರೆ ಯೋಜನೆ ಮಾಡ್ಬೇಕು ಅಂತಂತಂದ್ರೆ ವಿಶ್ಲೇಷಣೆ ಬಹುಮುಖ್ಯವಾದಂಥದ್ದು. ಒಬ್ಬ ಮನುಷ್ಯ ಯೋಜನೆ ಮಾಡ್ತಾನೆ ಅಂದ್ರೆ ಆತ ವಿಶ್ಲೇಷಣೆಯನ್ನ ಮಾಡಬೇಕು. ಯಾವುದೇ ವಿಶ್ಲೇಷಣೆ ಮಾಡ್ದಿರಾ, ಯಾವುದೇ ಮಾಹಿತಿ ಇಲ್ದಿರಾ ಯಾರು ಕೂಡ ಯೋಜನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಯೋಜನೆ ಮಾಡಬೇಕಾದ್ರೆ, ಆ ಯೋಜನೆ ಪ್ರಕ್ರಿಯೆಯನ್ನು ಮಾಡಬೇಕಾದ್ರೆ ನಮ್ಗೆ ಕೆಲವು ಕೌಶಲ್ಯಗಳು ಬೇಕು. ಅದಕ್ಕೋಸ್ಕರ ನಾವು ಒಂದಷ್ಟು ಕೋರ್ಸ್ಗಳನ್ನ ಮಾಡಬೇಕಾಗುತ್ತೆ. ವಿಶ್ಲೇಷಣೆ ಮಾಡುವಂತ ಒಂದು ಕೆಪಾಸಿಟಿಯನ್ನು ನಾವೇನ್ ಮಾಡ್ಕೋಬೇಕಾಗುತ್ತೆ, ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಪ್ರಾಯೋಗಿಕ ಕ್ರಿಯಾ ದೃಷ್ಟಿಕೋನ ಅಂದ್ರೆ ಆ ಯೋಜನೆಯು ಬೌದ್ಧಿಕ ಚಿಂತನೆ ಚಟುವಟಿಕೆ ಆಗಿದ್ರೂ ಇದು ಪ್ರಾಥಮಿಕವಾಗಿ ಪ್ರಾಯೋಗಿಕ ಮತ್ತು ಕಾರ್ಯ ಆಧಾರಿತವಾಗಿದೆ. ಯೋಜನೆಯು ಕ್ರಿಯೆಗೆ ಮುಂಚಿತವಾಗಿರುತ್ತೆ ಮತ್ತು ಇದನ್ನು ಸಾಮಾನ್ಯವಾಗಿ ಮುಂಚಿತವಾಗಿ ರೂಪಿಸಿದ ಕ್ರಿಯೆ ಎಂದು ವಿವರಿಸಲಾಗುತ್ತೆ. ನಟಿಸುವ ಮೊದಲು ಯೋಚಿಸುವುದು ಮತ್ತು ಮಾಡುವ ಮೊದಲು ನಿರ್ಧರಿಸುವುದು ಶಿಸ್ತು ಮತ್ತು ಯೋಜನೆ ಸಂಸ್ಕೃತಿಯ ಭಾಗವಾಗಿದೆ. ಗಮನವು ಯೋಜನೆಗಳ ಕ್ರಿಯಾ ಸಾಮರ್ಥ್ಯದ ಮೇಲೆ ಕೇಂದ್ರೀಕೃತವಾಗಿದೆ. ಅಂದ್ರೆ ಕಾರ್ಯಗತಗೊಳಿಸಬಹುದಾದ ಅವುಗಳ ಗುಣಮಟ್ಟ, ಯೋಜನೆ ಕೂಡ ರಿಯಾಲಿಟಿ ಆಧಾರಿತವಾಗಿದೆ. ಅಂದ್ರೆ ಕ್ರಿಯಾ ದೃಷ್ಟಿಕೋನ ಅಂದ್ರೆ ಆಕ್ಟಿವ್ ಪಾರ್ಟಿಸಿಪೇಷನ್. ಪ್ರಾಯೋಗಿಕವಾಗಿ ಕ್ರಿಯಾ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಪ್ರತಿಯೊಂದನ್ನು ಮಾಡುವ. ಈಗ ನಾವು ನಟನೆ ಮಾಡಬೇಕು ಅಂತಂತಂದ್ರೆ ಅದಕ್ಕೊಂದು ಪ್ಲಾನ್ ಮಾಡ್ಕೊಳ್ಳುವಂಥದ್ದು, ಕರೆಕ್ಟ್ ಅಲ್ವಾ? ಅಂದ್ರೆ ಮುಂಚಿತವಾಗಿ ಒಂದು ಕ್ರಿಯೆಯನ್ನ ಮಾಡ್ಕೊಳ್ಳುವಂಥದ್ದು. ಸೊ ಈ ರೀತಿಯಲ್ಲಿ ಒಂದು ಯೋಜಿಸುವಿಕೆ ಅನ್ನುವಂಥದ್ದು ಕ್ರಿಯಾ ದೃಷ್ಟಿಕೋನ, ಎಕ್ಸಿಕ್ಯೂಷನ್ ಅನ್ನು ಮಾಡುವಂತ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡಿರುತ್ತೆ. ಇವತ್ತು ಮಾಡಿದೀವಿ ಅಂದ್ರೆ ಅದ್ ನಾಳೆ ಹೇಗೆ ಮಾಡ್ಬೇಕು ಅನ್ನೋದನ್ನ ರಿಯಾಲಿಟಿ ಬೇಸ್ ಮೇಲೆ ಪ್ರಾಯೋಗಿಕವಾಗಿ ಏನ್ ಮಾಡಿರುತ್ತೆ, ಬೇಸನ್ನ ಇಟ್ಕೊಂಡಿರುತ್ತೆ. ನಿರ್ಧಾರ ತೆಗೆದುಕೊಳ್ಳುವಿಕೆಯ ಒಂದು ರೂಪವಾಗಿ ಯೋಜನೆ. ನಿರ್ಧಾರ ತೆಗೆದುಕೊಳ್ಳುವಿಕೆ ಅನ್ನುವಂಥದ್ದು, ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ನಿರ್ವಹಣೆಯ ಒಂದು ಪ್ರಮುಖ ಅಂಗ. ಸೊ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತಂದ್ರೆ ಅದಕ್ಕೆ ಬೆಂಬಲಿತವಾಗಿದ್ದು ಯಾವುದು ಅಂತಂದ್ರೆ ಯೋಜನೆ. ಅಂದ್ರೆ ನೀವು ಅನ್ಕೋಬಹುದು, ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಯಾವುದರ ಆಧಾರದ ಮೇಲೆ? ಯೋಜಿಸುವಿಕೆ ಆಧಾರದ ಮೇಲೆ.
ಯೋಜಿಸುವಿಕೆಯಲ್ಲಿ ಯಾವ ರೀತಿ ಇತ್ತು, ಯಾವ ರೀತಿ ಯೋಜನೆ ಮಾಡಿದ್ವಿ, ಆ ಒಂದು ರೂಪದ ಬೇಸ್ ಮೇಲೆ ನಾವು ನಿರ್ಧಾರ ತೆಗೆದುಕೊಳ್ತೀವಿ. ಅದರಿಂದ ನಿರ್ಧಾರ ತೆಗೆದುಕೊಳ್ಳುವಿಕೆಯು ಕೂಡ ಒಂದು ಯೋಜನೆಯ ರೂಪ. ಯೋಜನೆಗಳ ಪ್ರಕಾರಗಳು. ಯೋಜನೆ ಅಂತಂದರೆ ಅದು ಯಾವ ರೀತಿಯಲ್ಲೂ ಬೇಕಾದರೂ ಇರ್ಬೋದು. ನೀತಿಗಳು, ವಿಧಾನಗಳು, ನಿಯಮಗಳು, ಮುಂಗಡ ಪತ್ರ, ಈ ರೀತಿ ಹಲವಾರು ಫಾರ್ಮೆಟಲ್ಲಿ ಇರುತ್ತೆ, ಪ್ರಕಾರದಲ್ಲಿರುತ್ತೆ. ಅವೆಲ್ಲವನ್ನೂ ಕೂಡ ನಾವು ವೇಳಾಪಟ್ಟಿಗಳು, ಕಾರ್ಯವಿಧಾನಗಳು, ಕಾರ್ಯಕ್ರಮಗಳು, ಗುರಿಗಳು, ತಂತ್ರಗಳು, ನೀತಿಗಳು, ಈ ರೀತಿ ಹಲವಾರು ಪ್ರಕಾರದಲ್ಲಿ ಇರುತ್ತೆ. ಈಗ ನಾನು ಎಕ್ಸಾಂಪಲ್ ಒಂದು ಹೇಳ್ತೀನಿ. ಬಡ್ಜೆಟ್. ನಾಳೆ ನಮ್ಮ ಕಾಲೇಜ್ನಲ್ಲಿ ಯಾವುದೋ ಒಂದು ಕಾಲೇಜ್ ಡೇ ಫಂಕ್ಷನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಎಷ್ಟು ಹಣಕಾಸು ಖರ್ಚಾಗುತ್ತೆ ಅಂತೇಳಿ ಒಂದು ಬಡ್ಜೆಟ್ ಹಾಕ್ತಾ ಇದ್ದೀನಿ, ಮುಂಗಡ ಪತ್ರನ ರೆಡಿ ಮಾಡ್ತಾ ಇದ್ದೀನಿ. ಇದು ಒಂದು ಯೋಜನೆ ಪ್ರಕಾರನೇ. ನಮ್ಮ ಒಂದು ಸಂಸ್ಥೆಯಲ್ಲಿ ಒಂದಷ್ಟು ನೀತಿಗಳನ್ನ ನಮ್ಮ ಮ್ಯಾನೇಜ್ಮೆಂಟ್ನವರು ಪ್ಲಾನ್ ಮಾಡಿದ್ದಾರೆ. ಏನು, ಈ ರೀತಿಯ ಯೂನಿಫಾರ್ಮ್ನೇ ಹಾಕೊಂಡ್ಬರ್ಬೇಕು, ಈ ರೀತಿ ಟೈಮ್ ಟೇಬಲ್ ಫಾಲೋ ಮಾಡಬೇಕು ಅಂತ ಯೋಜನೆ ಮಾಡಿದ್ದಾರೆ. ನೀತಿಗಳು. ಕಾರ್ಯಕ್ರಮಗಳನ್ನ ಪ್ಲಾನ್ ಮಾಡಿದ್ದಾರೆ. ಏನು, ಕಾಲೇಜ್ ಡೇ ಈ ಡೇಟಲ್ಲಿ ಈ ರೀತಿಯಲ್ಲಿ ಮಾಡ್ಬೇಕು ಕಾರ್ಯಕ್ರಮವನ್ನ ಅಂತ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡಿದ್ದಾರೆ. ಕಾರ್ಯಕ್ರಮಗಳು ಅಂದ್ರೆ ಯೋಜನೆಗಳು ಹೆಂಗ್ ಬೇಕಾದ್ರೂ ಆಗಿರ್ಬೋದು. ಒಂದು ಗುರಿ ಅಂತ ಆಗಿರ್ಬೋದು, ನೀತಿ ಅಂತ ಆಗಿರ್ಬೋದು, ಕಾರ್ಯಕ್ರಮ ಅಂತ ಆಗಿರ್ಬೋದು, ಬಡ್ಜೆಟ್ ಅಂತ ಆಗಿರ್ಬೋದು, ವೇಳಾಪಟ್ಟಿ. ಎಕ್ಸಾಂಪಲ್, ನಾವು ಎಕ್ಸಾಮ್ ಟೈಮ್ ಟೇಬಲ್ ಕಳಿಸ್ತೀವಿ ಮೊದಲೇ ರೆಡಿ ಮಾಡಿ. ನೆಕ್ಸ್ಟ್ ಮಂತ್ 23rd ಇಂದ ನಮ್ಮ ಕಾಲೇಜ್ನಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತ ವೇಳಾಪಟ್ಟಿ ಕಳಿಸಿದೀವಿ. ಆ ವೇಳಾಪಟ್ಟಿ ಇದು ಯೋಜನೆ ಒಂದು ಭಾಗ, ಯೋಜನೆ ಒಂದು ಪ್ರಕಾರ. ಅದರಿಂದ ಯೋಜನೆ ವಿವಿಧ ರೀತಿಯ ಪ್ರಕಾರಗಳಲ್ಲಿ ಇರುತ್ತೆ ಅನ್ನುವಂಥದ್ದು ಒಂದು ಮೇನ್. ಸೊ ಇಲ್ಲಿ ಯೋಜನೆಯ ಲಕ್ಷಣಗಳಾಯಿತು. ಯೋಜನೆಯ ಪ್ರಾಮುಖ್ಯತೆ. ಯೋಜನೆಯ ಪ್ರಾಮುಖ್ಯತೆ ಅಂತ ತಗೊಂಡಾಗ ಏನು ಯೋಜನೆ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ? ಸಂಸ್ಥೆ ಎಲ್ಲ ಚಟುವಟಿಕೆಗಳನ್ನು, ವ್ಯಾಪಾರ ಚಟುವಟಿಕೆಗಳನ್ನು ದಕ್ಷವಾಗಿ ನಡೆಸ್ಕೊಡ್ಲು ನಮಗೆ ಯೋಜನೆ ಪ್ರಮುಖವಾದಂಥದ್ದು. ಬಿಕಾಸ್ ಯೋಜನೆ ಆಧಾರದ ಮೇಲೆ ನಾವು ಪ್ರತಿಯೊಂದು ಕೂಡ ನಡೀತಾ ಇರುವಂಥದ್ದು. ಅದು ಸಂಘಟನೆ ಆಗಿರ್ಬೋದು, ಸಿಬ್ಬಂದಿಯನ್ನು ತಂದಿರುವಂಥದ್ದಾಗಿರ್ಬೋದು, ಅವ್ರಿಗೆ ನಿರ್ದೇಶನ ಕೊಡುವಂಥದ್ದಾಗಿರ್ಬೋದು, ಅಥವಾ ಅವ್ರನ್ನ ನಿಯಂತ್ರಣ ಮಾಡುವಂಥದ್ದಾಗಿರ್ಬೋದು. ಅದರಿಂದ ಯೋಜನೆ ಪ್ರಮುಖವಾಗಿ ಏನು ಅದರ ಪ್ರಾಮುಖ್ಯತೆ ಅಂತಂದ್ರೆ, ಸಂಸ್ಥೆಯ ಚಟುವಟಿಕೆಗಳಿಗೆ, ವ್ಯಾಪಾರದ ಚಟುವಟಿಕೆಗಳಿಗೆ ಕೆಲವು ಸಮಯದಲ್ಲಿ ಏನು ಮಾಡುತ್ತೆ, ನಿರ್ದೇಶನವನ್ನು ಕೊಡುತ್ತೆ. ಇಲ್ಲ, ಇದೀಗಿಲ್ಲ, ಈಗ ಸರಿ ಅಂತ ನಿರ್ದೇಶನ ಕೊಡುತ್ತೆ ಅದರ ಯೋಜಿಸುವಿಕೆಯಿಂದ. ವಿಶ್ಲೇಷಣೆಗೆ ಅವಕಾಶವನ್ನು ಒದಗಿಸುತ್ತೆ. ಹೌದು, ಅಂದ್ರೆ ಒಂದು ಕ್ರಮಬದ್ಧವಾಗಿ ಒಂದು ಚಟುವಟಿಕೆ ಕ್ರಮಬದ್ಧವಾಗಿ ಸಂಸ್ಥೆಯಲ್ಲಿ ನಡೀತಾ ಇಲ್ಲ ಅಂತಂದ್ರೆ ಅದರ ವಿಶ್ಲೇಷಣೆಗೂ ಕೂಡ ಯೋಜನೆ ಅಂತದ್ದು ಅವಕಾಶವನ್ನು ಕೊಡುತ್ತೆ. ಅನಿಶ್ಚಿತತೆಗಳನ್ನ ಕಡಿಮೆ ಮಾಡುತ್ತೆ. ರಿಸ್ಕ್, ಭವಿಷ್ಯದಲ್ಲಿ ಬರುವಂತ ಅನಿಶ್ಚಿತತೆಗಳನ್ನ ಕಡಿಮೆ ಹೇಗೆ ಮಾಡುತ್ತೆ ಅಂತಂದ್ರೆ, ಮೊದಲೇ ಯೋಜನೆಯಲ್ಲಿ ಆ ಬರುವ ಅನಿಶ್ಚಿತತೆಗಳನ್ನ ಯೋಜನೆ ಮಾಡಿ ಅದನ್ನ ಕಡಿಮೆ ಮಾಡೋದು ಹೇಗೆ ಅಂತೇಳಿ ಯೋಜನೆಯಲ್ಲಿ ಯೋಜನೆ ಮಾಡಿರೋದ್ರಿಂದ ಡೆಫಿನೆಟ್ಲಿ ಯೋಜನೆ ಅನ್ನುವಂಥದ್ದು ಒಂದು ವ್ಯಾಪಾರ ಸಂಸ್ಥೆಗೆ ಭವಿಷ್ಯದಲ್ಲಿ ಬರುವಂತ ಅನಿಶ್ಚಿತತೆಗಳನ್ನು ಏನ್ ಮಾಡುತ್ತದು, ಕಡಿಮೆ ಮಾಡುತ್ತೆ. ಪ್ರಚೋದನೆ ಮತ್ತು ನಿರಂಕುಶ ನಿರ್ಧಾರಗಳನ್ನ ಕಡಿಮೆಗೊಳಿಸುವುದು. ನಿರಂಕುಶ ನಿರ್ಧಾರ, ಯಾವ ನಿರ್ಧಾರಗಳು ಅಪೋಸಿಟ್ ಆಗಿರುತ್ತೆ, ಮತ್ತೆ ಪ್ರಚೋದನೆಗಳನ್ನು ಕೊಡುವಂತ ಚಟುವಟಿಕೆಗಳು, ಇವುಗಳನ್ನು ಕೂಡ ಯೋಜನೆ ಏನ್ ಮಾಡುತ್ತೆ, ಕಮ್ಮಿಗೊಳಿಸುತ್ತೆ. ಮತ್ತೆ ಕಿಂಗ್ ಪಿನ್ ಕಾರ್ಯ, ಮೂಲ ಕಾರ್ಯ ಅಂತ ಕರಿತೀವಿ. ಯೋಜಿಸುವಿಕೆ ಅನ್ನುವಂಥದ್ದು ಸಂಸ್ಥೆಯಲ್ಲೇ ಮೂಲ ಕಾರ್ಯ. ಸಂಪನ್ಮೂಲಗಳನ್ನ ದಕ್ಷವಾಗಿ ಬಳಕೆ ಮಾಡುವುದು ಮತ್ತು ಹಂಚುವುದು. ಸಂಪನ್ಮೂಲ ಅಂದ್ರೆ ಏನು, ನಮ್ಮಲ್ಲಿರುವಂತಹ ಹಣಕಾಸು, ಮಾನವ ಸಂಪನ್ಮೂಲ, ಯಂತ್ರಗಳು, ಇವೆಲ್ಲವೂ ಕೂಡ ಸಂಪನ್ಮೂಲಗಳು. ಇವುಗಳನ್ನ ನಾವು ದಕ್ಷವಾಗಿ, ಪ್ರಾಮಾಣಿಕವಾಗಿ ಹಂಚಿಕೆ ಮಾಡೋದು ಹೇಗೆ, ಬಳಕೆ ಮಾಡೋದು ಹೇಗೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಯೋಜನೆ ಮಾಡೋದ್ರ ಮುಖಾಂತರ. ಅದರಿಂದ ಯೋಜನೆ ಸಂಸ್ಥೆಯಲ್ಲಿ ಇರುವಂತ ಸಂಪನ್ಮೂಲಗಳನ್ನು ಹೇಗೆ ಹಂಚ್ಕೋಬೇಕು, ಎಲ್ಲಿಗೆ ಹಂಚ್ಕೋಬೇಕಂದ್ರೆ ಸಂಸ್ಥೆ ಸಂಘಟನೆ ಆಗಿದೆ. ಸಂಸ್ಥೆ ಅಂದ್ರೆ ಒಂದೇ ಅಲ್ಲ, ಸಂಸ್ಥೆಯಲ್ಲಿ ಮಾನವ ಸಂಪನ್ಮೂಲ ವಿಭಾಗ ಇದೆ, ಸಂಸ್ಥೆಯಲ್ಲಿ ಹಣಕಾಸಿನ ವಿಭಾಗ ಇದೆ, ಸಂಸ್ಥೆಯಲ್ಲಿ ಮಾರ್ಕೆಟಿಂಗ್ ವಿಭಾಗ, ಮಾರುಕಟ್ಟೆ ವಿಭಾಗ ಇದೆ. ಸೊ ಈ ರೀತಿ ಪ್ರತಿಯೊಂದು ವಿಭಾಗಗಳಿಗೂ ಕೂಡ ಯಾವ ರೀತಿ ಸಂಪನ್ಮೂಲ ಹಂಚಿಕೆ ಮಾಡೋದು, ದಕ್ಷವಾಗಿ ಆಪ್ಟಿಮಮ್ ಆಗಿ ಯಾವ ರೀತಿ ಹಂಚಿಕೆ ಮಾಡೋದು ಅನ್ನೋದನ್ನು ಕೂಡ ಯೋಜನೆ, ಪ್ಲಾನಿಂಗ್ ಅನ್ನುವಂಥದ್ದು ತಿಳಿಸ್ಕೊಡುತ್ತೆ. ಅದರಿಂದ ಯೋಜಿಸುವಿಕೆಯ ಪ್ರಾಮುಖ್ಯತೆ ತುಂಬಾನೇ ಇದೆ. ಅಂದ್ರೆ ಮೂಲ ಕಾರ್ಯ, ಸಂಪನ್ಮೂಲಗಳನ್ನ ದಕ್ಷವಾಗಿ ಹಂಚಿಸುವಂಥದ್ದು, ಮತ್ತೆ ಭವಿಷ್ಯದಲ್ಲಿ ಬರುವಂತ ಅನಿಶ್ಚಿತತೆಗಳನ್ನ ಕಡಿಮೆ ಮಾಡುವಂಥದ್ದು, ಮತ್ತೆ ಪ್ರತಿಯೊಂದು ಕೆಲಸಕ್ಕೂ, ಪ್ರತಿಯೊಂದು ವ್ಯಾಪಾರಗಳು ಕೂಡ ನಿರ್ದೇಶನವನ್ನು ಕೊಡುವಂಥದ್ದು ಯೋಜನೆ ಒಂದು ಪ್ರಾಮುಖ್ಯತೆ.
ಯೋಜನೆಗಳ ಮಿತಿಗಳು ಯಾವ ರೀತಿ ಯೋಜನೆಯ ಮಿತಿಗಳಿರ್ತವೆ ಅಂದರೆ ನಾವು ಇಲ್ಲಿವರೆಗೂ ಪಾಸಿಟಿವ್ ಮಾತಾಡಿದ್ವಿ. ಈಗ ಯೋಜನೆಗಳ ಮಿತಿಗಳು, ಲಿಮಿಟೇಷನ್ಸ್, ಆಧಾರಿತ ಖಚಿತ ಊಹೆಗಳು, ಯೋಜನೆ ಆಧಾರಿತ ಖಚಿತವಾದ ಊಹೆಗಳು ಮತ್ತು ಪೂರ್ವಾಪೇಕ್ಷಿತಗಳಿಂದ ಪೂರ್ವಾಪೇಕ್ಷಿತವಾದ ನಡವಳಿಕೆಗಳು ಅಥವಾ ಸಂಬಂಧಿತ ಭವಿಷ್ಯದ ಘಟನೆಗಳು ಮತ್ತು ಅಸ್ಥಿರಗಳು. ಅಂದರೆ ನಾವು ಯೋಜನೆ ಏನು ಮಾಡಿರ್ತೀವಿ ಅವು ಭವಿಷ್ಯದ ಘಟನೆಗಳು, ಇವತ್ತಿನ ಘಟನೆಗಳೆಲ್ಲ ಅವು ಪೂರ್ವಾಪೇಕ್ಷಿತವಾಗಿ ನಾವು ಊಹೆ ಮಾಡಿರುವಂತಹ ಒಂದು ಇದುಗಳು. ಅದರಿಂದ ಇದು ಊಹೆಗೆ ಮಾತ್ರ ಲಿಮಿಟ್ ಆಗಿರುತ್ತೆ. ನಾಳೆ ಭವಿಷ್ಯದ ಏನ್ ಬೇಕಾದ್ರೂ ಆಗ್ಬೋದು. ಬರೀ ಯೋಜನೆ ಅಂದ್ರೆ ಇದು ಊಹೆ, ಹೇಳೋದು ಆಗ್ಬೋದು ಆಗದೇ ಇರ್ಬೋದು. ಆದ್ರಿಂದ ಯೋಜನೆ ಅನ್ನುವಂಥದ್ದು ಒಂದು ಊಹೆಗೆ ಮಾತ್ರ ಖಚಿತವಾಗಿರುತ್ತೆ. ಅಪೂರ್ಣ ಮಾಹಿತಿ, ಯೋಜನೆ ಒಂದು ಮಾಹಿತಿ ಬೇಸ್ ಮೇಲೆ ಮಾಡಿರುತ್ತೆ, ಬಟ್ ಅವಕ್ಕೆ ಆ ಮಾಹಿತಿ ಕರೆಕ್ಟಾಗಿ ಇರೋದಿಲ್ಲ. ಅದು ಸಮಯಕ್ಕೆ ಆ ಸಮಯಕ್ಕೆ ಆ ಮಾಹಿತಿ, ಇವತ್ತಿನ ಒಂದು ವಿಷಯಕ್ಕೆ ನಾನು ಯೋಜನೆ ಮಾಡಿರ್ತೀನಿ, ಊಹೆ ಮಾಡಿರ್ತೀನಿ, ಬಟ್ ಅವತ್ತಕ್ಕೆ ಅದು ಆ ಮಾಹಿತಿ ಇರೋದಿಲ್ಲ, ಪೂರ್ಣವಾಗಿರೋದಿಲ್ಲ. ಆಗ ಯೋಜನೆ ಏನಾಗುತ್ತೆ, ಫ್ಲಾಪ್ ಆಗುತ್ತೆ. ಸೊ ಅದರಿಂದ ಯೋಜನೆ ಯಾವತ್ತೂ ಕೂಡ ಯಾವುದ್ರ ಮುಖಾಂತರ ಕೂಡಿರುತ್ತೆ ಅಂತಂದ್ರೆ ಅಪೂರ್ಣ ಮಾಹಿತಿಯಿಂದ ಕೂಡಿರುತ್ತೆ. ಅಂದ್ರೆ ಸಮಯಕ್ಕೆ ತಕ್ಕಂತೆ ಲಭ್ಯವಿರೋದಿಲ್ಲ. ನಾನು ಇವತ್ತೇನೋ ಪ್ಲಾನ್ ಮಾಡಿ ಒಂದು ಮಾಹಿತಿ ಮಾಡಿರ್ತೀನಿ, ಬಟ್ ಅವತ್ತು ಅದು ಸರಿ ಇರೋದಿಲ್ಲ, ಆ ಇನ್ಫಾರ್ಮೇಶನ್ ಅವತ್ತು ಬರೋದೇ ಇಲ್ಲ. ಸೊ ಈ ರೀತಿಯ ಕೆಲಸಗಳು ಕೂಡ ಯೋಜನೆಗೆ ನಡೀತವೆ. ನಿಯಂತ್ರಣದ ಕೊರತೆ ಅಂದ್ರೆ ನಿರ್ವಾಹಕರು ಬಾಹ್ಯ ಪರಿಸರದ ಹಲವಾರು ಅಂಶಗಳ ಮೇಲೆ ಕಡಿಮೆ ಜ್ಞಾನವನ್ನು ಹೊಂದಿರುತ್ತಾರೆ ಮತ್ತು ಕಡಿಮೆ ನಿಯಂತ್ರಣವನ್ನು ಹೊಂದಿರುತ್ತಾರೆ. ಅಂದ್ರೆ ನಿಯಂತ್ರಣದ ಕೊರತೆ. ನಿರ್ವಾಹಕರು, ಮ್ಯಾನೇಜರ್ಸು ಊಹೆಯನ್ನ ಅಥವಾ ಪ್ಲಾನಿಂಗ್ ಅನ್ನ ಅಥವಾ ಯೋಜನೆಯನ್ನ ಮಾಡಿ ಆ ಯೋಜನೆಯನ್ನ ಮಾಡಬೇಕಾದ್ರೆ ಈ ಹಲವಾರು ಬಾಹ್ಯ ಪರಿಸರದ ಕೆಲವು ಅಂಶಗಳನ್ನ ಅವ್ರಿಗೆ ಗೊತ್ತಿರೋದ್ರಿ. ಎಕ್ಸಾಂಪಲ್, ಗೌರ್ಮೆಂಟ್ನ ಶಿಸ್ತುಗಳಿರ್ಬೋದು ಅಥವಾ ಸಾಮಾಜಿಕ ಹೊಣೆಗಾರಿಕೆಗಳಿರ್ಬೋದು. ಈ ರೀತಿಯ ಒಂದಷ್ಟು ಬಾಹ್ಯ ಪರಿಸರದ ಅಂಶಗಳ ಮೇಲೆ ಅವ್ರಿಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಅವ್ರು ಬರೀ ಒಂದು ಇಂಟರ್ನಲ್ ಎನ್ವೈರನ್ಮೆಂಟ್ ಬೇಸ್ ಮೇಲೆ ಅವರು ಡಿಸಿಷನ್ ತಗೊಂಡಿರ್ತಾರೆ. ಬಟ್ ಆ ಒಂದು ಯೋಜನೆ ಮುಂದಿನ ದಿವಸ ಆ ಬಾಹ್ಯ ಪರಿಸರದ ಅಂಶಗಳ ಮೇಲೆ ನಿಯಂತ್ರಣವನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವುಗಳನ್ನು ಕನ್ಸಿಡರ್ ಮಾಡಿರೋದಿಲ್ಲ ಅಂತ ಒಂದು ಅರ್ಥ. ಬದಲಾಗುತ್ತಿರುವ ಪರಿಸರದೊಂದಿಗೆ ಬದಲಾಗಲು ಕಷ್ಟ. ಹೌದು, ಡೈನಮಿಕ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ ನಾವು. ಯೋಜನೆ ಯಾವತ್ತು ಏನ್ ಮಾಡಿರ್ತೀವಿ, ಇವತ್ತು ಅದು ಕಷ್ಟ, ಪರಿಸರ ಬದಲಾಗಿದೆ, ಬಟ್ ಈ ಯೋಜನೆ ಅವತ್ತು ಬದಲಿಸೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದರಿಂದ ಯೋಜನೆಯನ್ನ ನಾವು ಬದಲು ಮಾಡೋದಕ್ಕೆ, ಯಾವ್ರ ಜೊತೆ, ಬದಲಾಗುವ ಪರಿಸರದೊಂದಿಗೆ ಬದಲು ಮಾಡೋದಕ್ಕೆ ತುಂಬಾ ಕಷ್ಟ ಅನ್ನುವಂಥದ್ದು ಒಂದು ಪಾಯಿಂಟ್. ದ್ರವ ಪ್ರಕ್ರಿಯೆ ಅಂದ್ರೆ ಯಾವಾಗಲೂ ಕೂಡ ಇನ್ಸ್ಟಂಟ್ ಆಪೆಕ್ಸ್, ಇದು ಯಾವತ್ತೂ ಕೂಡ ಸೂಕ್ಷ್ಮ ಬದಲಾವಣೆಗಳಿಂದಾಗಿ ಭವಿಷ್ಯದಲ್ಲಿ ಯಾವಾಗಲೂ ಚಲಿಸುವ ಗುರಿಯಾಗಿದೆ. ಯೋಜನೆ ಉದ್ದೇಶಗಳಿಗಾಗಿ ಭೂತ, ವರ್ತಮಾನ ಮತ್ತು ಭವಿಷ್ಯದ ಸಮಗ್ರ ಮತ್ತು ಸಂಯೋಜಿತ ನೋಟವನ್ನು ಕೂಡ ದೃಷ್ಟೀಕರಿಸುವುದು ಸುಲಭವಲ್ಲ. ಯಾಕಂದ್ರೆ ನಾವು 3 ಇರ್ತವೆ, ಭೂತ, ವರ್ತಮಾನ, ಭವಿಷ್ಯ, 3 ಕೂಡ ನಾವು ಸಮಗ್ರವಾಗಿ ಸಂಯೋಜಿತವಾಗಿ ಇಟ್ಕೊಂಡು ಒಂದು ಯೋಜನೆಯನ್ನ ಮಾಡಲಿಕ್ಕೆ ಬಹಳ ಕಷ್ಟವಾಗುತ್ತೆ. ವಿಳಂಬಿಕೆ, ಸಮ್ ಟೈಮ್ ನಾವು ನಮ್ಮ ಯೋಜನೆಗಳನ್ನ ನಾವು ಕಾರ್ಯಗತ ಮಾಡೋದಿಕ್ಕೆ, ವ್ಯವಸ್ಥಾಪಕರು ಕಾರ್ಯಗತ ಮಾಡೋದಿಕ್ಕೆ, ಕ್ರಿಯಾಶೀಲತೆಯಿಂದ ಕಾರ್ಯಗತ ಮಾಡೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಅದು ವಿಳಂಬ ಆಗುವಂತಹ ಒಂದು ಪರಿಸರವು, ಸಮಯವೂ ಕೂಡ ಇದ್ದೇ ಇರುತ್ತೆ. ಯೋಜನೆಗಳು ಮುಖ್ಯವಾದ ಕಾಗದ. ಹೌದು, ಯೋಜನೆ ನಾವು ಹೇಗೆ ಮಾಡ್ತೀವಿ ಅಂದ್ರೆ ಅದು ಒಂದು ಕಾಗದಲ್ಲಿ ಮಾಡುವಂತ ಒಂದು ಯೋಜನೆ. ಅದು ನಾಳೆ ಉಳಿಯುತ್ತೋ ಉಳಿಯಲು ಗೊತ್ತಿಲ್ಲ, ಬಟ್ ಯೋಜನೆ ಯಾವತ್ತು ಏನು ಅಂತಂದ್ರೆ ಒಂದು ಕಾಗದದ ಒಂದು ಅಂಶ. ಹೇಗೆ ಮಾಡಬೇಕು, ಏನ್ ಮಾಡಬೇಕು, ಎಲ್ಲಿ ಮಾಡಬೇಕು, ಹೆಂಗ್ ಮಾಡಬೇಕು ಅಂತ. ಅದರಿಂದ ಅದು ಒಂದು ಕಾಗದದ ಅಂಶ. ಘಟಕ ಮಟ್ಟದಲ್ಲಿ ಕಾರ್ಯಗತಗೊಳಿಸಲು ಕಷ್ಟ. ಸೊ ಘಟಕ ಮಟ್ಟ, ಉನ್ನತ ಮಟ್ಟ, ಮಾಧ್ಯಮ ಮಟ್ಟ, ಕೆಳಮಟ್ಟ, ಹಲವಾರು ಶ್ರೇಣಿಯಲ್ಲಿ ಇರ್ತವೆ. ಸೊ ಪ್ರತಿಯೊಂದು ಮಟ್ಟದಲ್ಲೂ ಕೂಡ ನಮ್ಮ ಯೋಜನೆಯನ್ನ ಸಂಪೂರ್ಣವಾಗಿ ಕಾರ್ಯಗತಗೊಳಿಸೋದು ಬಹುಶಃ ವಿಫಲ ಆಗ್ಬೋದು. ಒಂದು ಮಟ್ಟದಲ್ಲಿ ಅದು ಎಫೆಕ್ಟ್ ಆಗಿ ನಡೀಬಹುದು, ಬಟ್ ಕೆಲವು ಬೇರೆ ಘಟ್ಟಗಳಲ್ಲಿ ಅದು ಬಹುಶಃ ಕಾರ್ಯಗತಗೊಳಿಸೋದು ಕಷ್ಟ ಆಗ್ಬೋದು ಅನ್ನುವಂಥದ್ದು ಕೂಡ ಒಂದು ಪಾಯಿಂಟ್. ಸೊ ಪ್ರಕ್ರಿಯೆಯ ಯೋಜನೆಗೆ ಮಾಡ್ಬೇಕಂತಂದ್ರೆ ಫಸ್ಟು ಯೋಜನೆ ಮಾಡೋದನ್ನೇ ಯೋಜನೆ ಮಾಡ್ಕೋಬೇಕು. ಏನ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇದರ ತತ್ವಗಳೇನು, ಸದ್ಗುಣಗಳೇನು, ಸಂಸ್ಕೃತಿ ಏನು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಂಡು ಯೋಜನೆ ಮಾಡಬೇಕು.
ಅದ್ರ ಬಗ್ಗೆ ನಾವೇನ್ ಮಾಡಬೇಕು, ಒಂದಷ್ಟು ಮೌಲ್ಯಮಾಪಗಳನ್ನ ಆಂತರಿಕ ಪರಿಸ್ಥಿತಿಯಲ್ಲಿ ಮಾಡಬೇಕು. ಅಂದ್ರೆ ಈ ಯೋಜನೆ ನಮ್ಮ ಆಂತರಿಕ ವಲಯದಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನ ಅನಾಲಿಸಿಸ್ ಮಾಡಬೇಕು. ನಮ್ಮ ಸಾಮರ್ಥ್ಯ ಏನು, ನಮ್ಮ ದೌರ್ಬಲ್ಯಗಳೇನು, ನಮ್ಮ ಕಾರ್ಯಾಚರಣೆ ಹೆಂಗಿದೆ, ಈ ಕಾರ್ಯಾಚರಣೆಗೆ ಈ ಸಾಮರ್ಥ್ಯಕ್ಕೆ ನಮ್ಮ ಒಂದು ಯೋಜನೆ ಸರಿದೂಗುತ್ತಾ ಅನ್ನೋದ್ರ ಬಗ್ಗೆ ನಾವೇನ್ ಮಾಡಬೇಕು, ಆಂತರಿಕವಾಗಿ ಇವ್ಯಾಲ್ಯುವೇಟ್ ಮಾಡಬೇಕು, ಮೌಲ್ಯಮಾಪನ ಮಾಡಬೇಕು. ಏನನ್ನ? ಯೋಜನೆ ಮಾಡಿರುವಂತ ಯೋಜನೆಯನ್ನ. ಅನಂತರ ಬಾಹ್ಯ ಪರಿಸರದ ಮೌಲ್ಯಮಾಪನ, ನಾನು ಈಗ ತಾನೇ ಹೇಳಿದೆ, ಮಿತಿಗಳಲ್ಲಿ ಬಾಹ್ಯ ಪರಿಸರವನ್ನು ನಾವು ಮೌಲ್ಯಮಾಪನೆ ಮಾಡೋದಿಲ್ಲ, ಬಟ್ ಅದು ಎಫೆಕ್ಟ್ ಆಗುತ್ತೆ ಅಂತ. ಬಟ್ ಆ ಒಂದು ಪ್ಲಾನಿಂಗ್ ಮಾಡೋ ಪ್ರಕ್ರಿಯೆಯಲ್ಲಿ ಬಾಹ್ಯ ಪರಿಸರವನ್ನು ಕೂಡ ನಾವೇನ್ ಮಾಡಬೇಕು, ಮೌಲ್ಯಮಾಪನ ಮಾಡಬೇಕು. ಯಾವ ರೀತಿ ಅಂಶಗಳಿವೆ, ಯಾವ ರೀತಿ ನಮ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೋಬೇಕು. ಅನಂತರ ಯೋಜನೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ವ್ಯಾಖ್ಯಾನಿಸಬೇಕು. ಅಂದ್ರೆ ನೀವು ಯೋಜನೆ ಮಾಡಿದಿರಾ, ಅದಕ್ಕೆ ಯಾವ ರೀತಿ ಸಮಸ್ಯೆಗಳು ಬರ್ಬೋದು ಮುಂದಕ್ಕೆ, ಅದನ್ನ ನಾವು ಯಾವ ರೀತಿ ಬಲಪಡಿಸ್ಬೇಕು, ಅದನ್ನ ಯಾವ ರೀತಿ ಉಳಿಸ್ಕೋಬೇಕು, ಅದನ್ನ ಯಾವುದು ಪರಿಷ್ಕರಿಸ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವೇನ್ ಮಾಡಬೇಕು, ನಮ್ದೇ ಆದಂತ ರೀತಿಯಲ್ಲಿ ನಾವು ವ್ಯಾಖ್ಯಾನ ಮಾಡ್ಕೋಬೇಕು ನಮ್ಮ ಯೋಜಿಸುವಿಕೆಯಲ್ಲಿ. ಮಾಧ್ಯಮ ಶ್ರೇಣಿ ಮತ್ತು ಕಿರು ಶ್ರೇಣಿ ಯೋಜನೆಗಳ ರಚನೆ. ಹೌದು, ಯಾವತ್ತೂ ಕೂಡ ಉನ್ನತ ಶ್ರೇಣಿಯು ಏನಾಗಿರುತ್ತೆ, ಯೋಜನೆಗಳನ್ನ ಮಾಡ್ತಾರೆ. ಬಟ್ ಉನ್ನತ ಶ್ರೇಣಿಯಿಂದ ಮಧ್ಯಮ ಶ್ರೇಣಿ, ಕಿರು ಶ್ರೇಣಿಗೆ ಅದು ರಚನೆ ಆಗ್ಬೇಕು, ಆ ಸಂಘಟನೆ ಬರಬೇಕು, ಅದನ್ನು ಒದಗಿಸ್ಬೇಕು ಅನ್ನುವಂಥದ್ದು ಮುಂದಿನ ಕೆಲಸ. ಅಂದ್ರೆ ಅಲ್ಲಿಂದನೇ ಬರಬೇಕು ಅಂತೇಳಿ. ಉನ್ನತ ಮಟ್ಟದಿಂದ ಮಧ್ಯಮ ಮಟ್ಟ, ಮಧ್ಯಮ ಮಟ್ಟದಿಂದ ಕಿರಿ ಶ್ರೇಣಿ ಮಟ್ಟಕ್ಕೆ ಬಂದಾಗ ಮಾತ್ರ ಆ ಯೋಜನೆ ಅನುಷ್ಠಾನಗೊಳ್ಳುವಂಥದ್ದು. ಕೊನೆಯದಾಗಿ ಯೋಜನೆಗಳನ್ನ ಅನುಷ್ಠಾನ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿ ಅದನ್ನ ಏನ್ ಮಾಡ್ತೀವಿ, ನಾವು ಅನುಷ್ಠಾನ ಮಾಡಿ ಕ್ರಮಬದ್ಧತೆಯಾಗಿ ಅದನ್ನ ಏನ್ ಮಾಡ್ತೀವಿ, ನಡ್ಸ್ಕೊಂಡು ಹೋಗ್ತೀವಿ. ಅದನ್ನ ನಡ್ಸ್ಕೊಡೋರು ಯಾರು ಅಂತಂದ್ರೆ ವ್ಯವಸ್ಥಾಪಕರು, ಮ್ಯಾನೇಜರ್ಸ್ ಅಂತ ಏನ್ ಮಾಡ್ತೀವಿ, ಕರಿತೀವಿ. ಯೋಜನೆಯ ವಿಧಗಳು ನಾನು ಆಗ್ತಾನೆ ಹೇಳಿದೆ. ಯೋಜನೆ ವಿವಿಧ ರೀತಿಯ ಪ್ರಕಾರಗಳಲ್ಲಿರ್ಬೋದು, ಅದು ಒಂದೇ ರೀತಿಯಲ್ಲಿ ಏನು ಇರೋದಿಲ್ಲ, ವಿವಿಧ ರೀತಿಯ ಪ್ರಕಾರದಲ್ಲಿರುತ್ತೆ. ಕಾರ್ಯತಂತ್ರದ ಯೋಜನೆ, ಯುದ್ಧ ತಂತ್ರದ ಯೋಜನೆ, ದೀರ್ಘ ಶ್ರೇಣಿಯ ಯೋಜನೆ, ಅಲ್ಪಾವಧಿ ಯೋಜನೆ. ಬಹುಶಃ ನೀವು ಅನ್ಕೋಬಹುದು, ಕಾರ್ಯತಂತ್ರ ಸ್ಟ್ರಾಟಜಿ ಯೂಸ್ ಮಾಡುವಂಥದ್ದು. ಯಾವುದೋ ಸಮಸ್ಯೆ ಬಂದಿರುತ್ತೆ, ಆ ಸಮಸ್ಯೆಯನ್ನ ಹೋಗ್ಲಾಡಿಸ್ಲಿಕ್ಕೆ ನಾವೇನು ಸ್ಟ್ರಾಟಜಿ ಯೂಸ್ ಮಾಡಬೇಕು, ಏನು ಕಾರ್ಯತಂತ್ರ ಯೂಸ್ ಮಾಡ್ಬೇಕಂತೇಳಿ ಯೋಜನೆ ಮಾಡ್ಬೋದು. ಅಂತ ಯೋಜನೆಗಳನ್ನ ಏನಂತ ಕರಿತೀವಿ, ಕಾರ್ಯತಂತ್ರದ ಯೋಜನೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳಿ ಅಂತಂದ್ರೆ, ಈಗ ಎಕ್ಸಾಂಪಲ್ ನಮ್ಮ ಪ್ರಾಡಕ್ಟ್ಗೆ 5 ವರ್ಷದಿಂದ ಒಳ್ಳೆ ಡಿಮ್ಯಾಂಡ್ ಇತ್ತು, ಬಟ್ ಈ ವರ್ಷ ಡಿಮ್ಯಾಂಡ್ ತುಂಬಾ ಬಿದೋಗಿದೆ. ಸೊ ಅದರಿಂದ ಸೇಲ್ಸ್ ಕೂಡ ಕಮ್ಮಿ ಆಗಿದೆ. ಸೊ ಇದನ್ನ ನಾವು ಹೇಗೆ ತಡೆಗಟ್ಟೋದು? ಸೊ ಇದಕ್ಕಂತ ಒಂದು ಯೋಜನೆ ಮಾಡಬೇಕು. ಏನ್ ಮಾಡೋಣ, ಯಾವ ರೀತಿ ಪ್ರವರ್ತನೆ ಮಾಡೋಣ, ಮಾರ್ಕೆಟ್ ಯಾವ ರೀತಿ ಮಾಡೋಣ ಅನ್ನೋದ್ರ ಬಗ್ಗೆ ಯೋಜನೆ ಮಾಡ್ತೀವಿ. ಈ ಯೋಜನೆ ಅಂತ ಕರಿತೀವಿ ನಾವು ಕಾರ್ಯತಂತ್ರದ ಯೋಜನೆ. ಯುದ್ಧ ತಂತ್ರದ ಯೋಜನೆ. ಯುದ್ಧ ತಂತ್ರ ಅಂತಂದ್ರೆ ಬಹುಶಃ ಇದು ವಾರ ಸಂಬಂಧಪಟ್ಟಂಥದ್ದು. ಅಂದ್ರೆ ಯುದ್ಧಗಳ ಸಮಯದಲ್ಲಿ ಯಾವ ರೀತಿ ಯುದ್ಧವನ್ನು ಮಾಡುವಂಥದ್ದು ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು. ದೀರ್ಘ ಶ್ರೇಣಿ, ಅಲ್ಪಾವಧಿ ಯೋಜನೆ. ದೀರ್ಘ ಶ್ರೇಣಿ ಅಂತಂತಂದ್ರೆ ಬಹುಶಃ ಒಂದಷ್ಟು ಲಾಂಗ್ ಟೈಮ್ಗೆ ಮಾಡುವಂತ ಯೋಜನೆ. ಅಂದ್ರೆ ಬಿಗಿನಿಂಗ್ ಅಲ್ಲಿ ಅದು ಲಾಸ್ ಆದ್ರೂ ಕೂಡ ನಾವು ಅದನ್ನ ಕ್ಯಾರಿ ಮಾಡ್ತೀವಿ, ಅದನ್ನ ತಗೊಂಡ್ ಬರ್ತೀವಿ ಅನ್ನೋದು ಒಂದು ಬೇಸ್ ಇಟ್ಕೊಂಡು ಮಾಡುವಂತ ಯೋಜನೆ ದೀರ್ಘ ಶ್ರೇಣಿ. ಅಲ್ಪಾವಧಿ ಅಂದ್ರೆ ಒಂದಷ್ಟು ಕನಿಷ್ಠ ಅವಧಿಗೆ ಮಾಡುವಂಥದ್ದು, ಇವತ್ತು ಮಾಡಿ ಇವತ್ತೇ ಅದನ್ನ ಮುಗಿಸ್ಬಿಡುವಂಥದ್ದು ಅನ್ನೋದ್ರ ಬಗ್ಗೆ ಯೋಜನೆ ಮಾಡುವಂಥದ್ದು. ಅಲ್ಪಾವಧಿ, ದೀರ್ಘಾವಧಿ, ತುಂಬಾ ದೀರ್ಘ ಸಮಯ. ಅಲ್ಪಾವಧಿಗೆ ಅಂದ್ರೆ ಕನಿಷ್ಠ ಅವಧಿಗೋಸ್ಕರ ಮಾಡುವಂತ ಯೋಜನೆ, ಅದು ಏನ್ ಬೇಕಾದ್ರೂ ಆಗಿರ್ಬೋದು. ಯೋಜನೆಯ ತತ್ವಗಳು. ಸೊ ಯೋಜನೆ ತತ್ವಗಳಲ್ಲಿ ಉನ್ನತ ನಿರ್ವಹಣೆ ಆಸಕ್ತಿಯ ತತ್ವ. ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರು ನಿಜವಾದ ಆಸಕ್ತಿಗಳನ್ನ ಹೊಂದಿರಬೇಕು, ತೋರಿಸ್ಬೇಕು, ಶಿಸ್ತನ್ನ ಪಾಲಿಸಿರ್ಬೇಕು. ಅವರು ಅವರ ಒಂದು ಸಬಾರ್ಡಿನೇಟರ್ಸ್ನ, ಅವರ ಕೆಳಗಡೆ ಕೆಲಸ ಮಾಡೋರನ್ನ ಅವ್ರನ್ನ ಏನ್ ಮಾಡಬೇಕು, ಪ್ರೇರೇಪಿಸ್ಬೇಕು. ಆಗ ಮಾತ್ರ ಯೋಜನೆ ಅನ್ನುವಂಥದ್ದು ಬಲಿಷ್ಠವಾಗಿ ನಡೆಯುವಂಥದ್ದು. ಅದರಿಂದ ಯೋಜನೆ ಪರಿಣಾಮಕಾರಿಯಾಗಿ ನಡಿಬೇಕು ಅಂತಂದ್ರೆ ಮೊದಲನೇ ತತ್ವ ಯಾವುದು ಅಂದ್ರೆ, ನೀವು ಉನ್ನತ ಮಾಡಿದವರೆ ನೀವು ಯೋಜನೆ ಮಾಡುವಂಥದ್ದು, ಅವ್ರಿಗೆ ಆಸಕ್ತಿ ಇರಬೇಕು. ದೀರ್ಘ ಶ್ರೇಣಿಯ ದೃಷ್ಟಿಕೋನ. ಹೌದು, ಅಂದ್ರೆ ತುಂಬಾ ಲಾಂಗ್ ಟೈಮ್ನ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು, ದೀರ್ಘ ಶ್ರೇಣಿಯು ಅಂದ್ರೆ ಅದು ತುಂಬಾ ಭವಿಷ್ಯದಲ್ಲಿ ಯಾವುದೇ ಪರಿಣಾಮ ಆಗ್ಬಾರ್ದು, ಯಾವುದೇ ಸಂಗತಿಗಳಾಗಬಾರ್ದು ಅನ್ನೋದನ್ನ ಇಟ್ಕೊಂಡು ಒಂದು ಯೋಜನೆ ಮಾಡುವಂಥದ್ದು ತುಂಬಾ ಯಶಸ್ವಿಯಾಗಿರುತ್ತೆ. ಅದರಿಂದ ದೀರ್ಘ ಶ್ರೇಣಿಯ ದೃಷ್ಟಿಕೋನವನ್ನು ಇಟ್ಕೋಬೇಕು. ಕೊಡುಗೆ ಉದ್ದೇಶಗಳ ತತ್ವ. ಯಾವುದೇ ಉದ್ದೇಶಗಳಾಗಿರ್ಲಿ, ಆ ಯೋಜನೆ ಆಗಿರ್ಲಿ, ಆ ಯೋಜನೆಗಳು ಒಂದಷ್ಟು ಉದ್ದೇಶಗಳನ್ನ, ಒಂದಷ್ಟು ಗುರಿಗಳನ್ನ ಸಾಧನೆಗೆ ನೆರವಾಗುವಂತಿರ್ಬೇಕು. ಯಾವುದೋ ಒಂದು ಗುರಿಯನ್ನು ಸಾಧಿಸುವಂತಿರ್ಬೇಕು, ಯಾವುದೋ ಒಂದು ಉದ್ದೇಶಗಳನ್ನ ಸಾಧಿಸುವಂತಿರ್ಬೇಕು.
ಯೋಜನೆಯ ಪ್ರಾಮುಖ್ಯತೆಯ ತತ್ವ, ಅದರಲ್ಲಿ ಅಂದ್ರೆ ಒಂದು ಯೋಜನೆಯನ್ನ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಏನೇನು ತತ್ವ ಇರಬೇಕು? ನಮ್ಯತೆ, ಚೇಂಜ್ ಆಗುವಂಥದ್ದು, ನಮ್ಯತೆ ಚೇಂಜ್ ಆಗುವಂಥದ್ದು. ಎಕ್ಸಾಂಪಲ್, ನಾವು ನಮ್ಮ ಕಾಲೇಜಿನ ಅಡ್ಮಿಷನ್ ಅಲ್ಲಿ ಈ ರೀತಿ ಅಡ್ಮಿಷನ್ ಪ್ರೋಸೆಸ್ ಮಾಡೋಣ ಅಂತೇಳಿ ಒಂದು ಆಲ್ರೆಡಿ ನಾನು ಪ್ಲಾನ್ ಮಾಡಿದ್ದೀನಿ. ಬಟ್ ಅವತ್ತಿನರಲ್ಲಿ ಆ ರೀತಿ ಆಗೋದು ಎಫೆಕ್ಟಿವ್ ಆಗೋದಿಲ್ಲ. ಸೊ ಇಮಿಡಿಯೇಟ್ ನಾವು ಆ ಒಂದು ಪ್ಲಾನ್ನ ಚೇಂಜ್ ಮಾಡಬೇಕು. ಆ ರೀತಿ ತತ್ವವನ್ನು ಬಳಸ್ಕೋಬೇಕು. ಅದೇ ನಮ್ಯತೆ ತತ್ವ. ಅಂದ್ರೆ ಬದಲಾಗುವಂತ ಪರಿಸ್ಥಿತಿಯಲ್ಲಿ ಬದಲಾವಣೆ ಮಾಡುವಂತ ಯೋಜನೆ. ಇದನ್ನ ಏನಂತ ಕರಿತೀವಿ ಅಂತಂದ್ರೆ ನಮ್ಯತೆ ತತ್ವ. ಅಂದ್ರೆ ನಾವು ಯಾವುದೋ ಒಂದು ಯೋಜನೆ ಮಾಡಿರ್ತೀವಿ, ಬಟ್ ಆ ಒಂದು ಬದಲಾದ ಪರಿಸ್ಥಿತಿಯಲ್ಲಿ ಆ ಯೋಜನೆ ಮಾಡ್ಲಿಕ್ಕೆ ಕಷ್ಟ. ಸೊ ಆ ಟೈಮಲ್ಲೂ ಕೂಡ ನಾವು ಯೋಜನೆಯನ್ನು ಪಟ್ಟಂತ ಬದಲಾಯಿಸಬೇಕು. ಆ ತತ್ವ ಯಾವುದು ಅಂದ್ರೆ ನಮ್ಯತೆ ತತ್ವ. ಸೊ ಅದರಿಂದ ಯೋಜನೆಯಲ್ಲಿ ನಮ್ಯತೆ ತತ್ವ ಇರಲೇಬೇಕು. ಬದ್ಧತೆ ತತ್ವ ಅಂದ್ರೆ ಬದ್ಧತೆಯನ್ನ ಮಾಡಬೇಕು. ಅಂದ್ರೆ ಅಗತ್ಯವಾದಂತ ಅವಧಿಯನ್ನ ಇಟ್ಕೊಂಡು, ಎಕ್ಸಾಂಪಲ್ ನೋಡಿ, ಒಬ್ಬ ವಿದ್ಯಾರ್ಥಿ 3 ವರ್ಷಗಳ BCom ಕೋರ್ಸ್ಗೆ ನಿರ್ಧಾರ ತೆಗೆದುಕೊಂಡ್ರೆ ಅವರ ಪ್ಲಾನಿಂಗ್ ಅವಧಿ 3 ವರ್ಷ ಮಾತ್ರ. ಅಂದ್ರೆ ಒಂದು ಟೈಮ್ ಬೇಸ್ ಅನ್ನ ಇಟ್ಕೊಂಡು, ಒಂದು ಬದ್ಧತೆಯನ್ನ ಇಟ್ಕೊಂಡು, ಆ ಬದ್ಧತೆಯ ಒಳಗಡೆನೆ ನಮ್ಮ ಯೋಜನೆ ನಿರ್ಧಾರಗಳನ್ನ, ಗುರಿಗಳನ್ನ ನಾವು ಆ ಅವಧಿಯಲ್ಲಿ ಏನ್ ಮಾಡಬೇಕು? ಪೂರೈಸುವಂತತ್ವವನ್ನು ಇಟ್ಕೊಂಡಿರ್ಬೇಕು. ಹಾಗೆ ಮಾತ್ರ ಒಂದು ಯೋಜನೆ ಯಶಸ್ವಿ ಆಗುವಂಥದ್ದು. ಸೊ ಇವು ಯೋಜನೆ ತತ್ವಗಳು. ಸೊ ಇವತ್ತಿಗೆ ನಾನು ಆ ಯೋಜನೆಯನ್ನ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ಯೂನಿಟ್ನಲ್ಲಿ ನಾವು ಆ 2ನೇ ಅಂಗ ಯಾವುದು ಅಂತಂದ್ರೆ ಸಂಘಟಿಸುವಿಕೆ ಅಂಗವನ್ನ ಮತ್ತೆ ನಿರ್ಧಾರ ಕೈಗೊಳ್ಳುವಿಕೆ ಅಂಗವನ್ನ ನಾವು ಮುಂದಿನ ತರಗತಿ ಡಿಸ್ಕಷನ್ ಮಾಡೋಣ. ಸೊ ಇವತ್ತಿನ ತರಗತಿ ನಾವೇನ್ ಮಾಡಿದೀವಿ ಅಂತಂದ್ರೆ, ಸಂಸ್ಥೆಯಲ್ಲಿ ನಿರ್ವಹಣೆ ಅಂದ್ರೆ ಏನು, ಸಂಸ್ಥೆಯಲ್ಲಿ ನಿರ್ವಹಣೆ ಏನಕ್ಕೆ ಬೇಕು, ನಿರ್ವಹಣೆ ಅವಶ್ಯಕತೆ ಏನು. ನಾನು ಮತ್ತೆ ಹೇಳ್ತಾ ಇದೀನಿ, ಸಂಸ್ಥೆಯಲ್ಲಿ ನಿರ್ವಹಣೆ ಬೇಕು. ನಿರ್ವಹಣೆ ಅಂತಂದ್ರೆ 5 ಚಟುವಟಿಕೆಗಳನ್ನ, 5 ಕಾರ್ಯಗಳನ್ನ ಮಾಡುವಂತಹ ಒಂದು ಚಟುವಟಿಕೆ ಯಾವುದು ಅಂತಂದ್ರೆ, ಯೋಜನೆ ಮಾಡಿ, ಸಂಘಟನೆ ಮಾಡಿ, ಸಂಘಟಿಸುವಿಕೆ ಬೇಕಾಗಿರುವಂತಹ ಸಿಬ್ಬಂದಿಯ ನಿರ್ವಹಣೆ ಮಾಡಿ, ಆ ಸಿಬ್ಬಂದಿಗಳಿಗೆ ನಿರ್ದೇಶನವನ್ನ ಕೊಟ್ಟು ಅವ್ರನ್ನ ನಿಯಂತ್ರಣ ಮಾಡುವಂತ ಒಂದು ಚಟುವಟಿಕೆ ನಾವೇಂತ ಕರಿತೀವಿ ಅಂತಂದ್ರೆ ನಿರ್ವಹಣೆ. ಇಂಗ್ಲಿಷ್ ನಲ್ಲಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ನಿರ್ವಹಣೆ ಅನ್ನುವಂಥದ್ದು ನಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಮಾಡ್ತೀವಿ, ಸಂಸ್ಥೆಯಲ್ಲೂ ಕೂಡ ಮಾಡ್ತೀವಿ. ಸೊ ಸಂಸ್ಥೆಯಲ್ಲಿ ಮಾಡುವಂತ ನಿರ್ವಹಣೆ ವ್ಯಾವಹಾರಿಕ ನಿರ್ವಹಣೆ, ವ್ಯಾಪಾರ ನಿರ್ವಹಣೆ, ಸಂಸ್ಥೆ ನಿರ್ವಹಣೆ ಅಂದ್ರೆ ಸಂಸ್ಥೆಯ ಚಟುವಟಿಕೆಗಳನ್ನು ಯೋಜನೆ ಮಾಡಿ ಸಂಘಟನೆ ಮಾಡುವಂಥದ್ದು. ಸೊ ಅದರಿಂದ ಸಂಸ್ಥೆಗೆ ನಿರ್ವಹಣೆ ಬೇಕು. ನಿರ್ವಹಣೆಯಲ್ಲಿ ಮೊದಲನೇ ಭಾಗ ಯಾವುದು ಅಂತಂದ್ರೆ ಯೋಜನೆ. ಸೊ ಯೋಜನೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟು. ಯಾಕೆ ಅಂತಂತಂದ್ರೆ ಯೋಜನೆಯ ಪ್ರಾಮುಖ್ಯತೆ ಆಗಿದೆ. ಯೋಜನೆ ಅನ್ನುವಂಥದ್ದು ಈ ಒಂದು ಹಲವಾರು ವಿವಿಧ ರೀತಿಯ ಒಂದು ನಿರ್ವಹಣೆ ಚಟುವಟಿಕೆಗಳನ್ನ ಪರಸ್ಪರವಾಗಿ ನಡೆದುಕೊಂಡು ಹೋಗೋದಿಕ್ಕೆ ಯೋಜನೆ ಬಹುಮುಖ್ಯವಾದಂಥದ್ದು. ಯೋಜನೆ ಇಲ್ಲ ಅಂತಂದ್ರೆ ಸಂಘಟಿಸುವಿಕೆ ಇಲ್ಲ, ಸಂಘಟಿಸುವಿಕೆ ಇಲ್ಲ ಅಂತಂದ್ರೆ ಸಿಬ್ಬಂದಿ ನಿರ್ವಹಣೆ ಇಲ್ಲ, ಸಿಬ್ಬಂದಿ ನಿರ್ವಹಣೆ ಇಲ್ಲ ಅಂದ್ರೆ ನಿರ್ದೇಶಿಸುವಿಕೆ ಇಲ್ಲ, ನಿರ್ದೇಶಿಸುವಿಕೆ ಇಲ್ಲ ಅಂತಂದ್ರೆ ನಿಯಂತ್ರಿಸುವಿಕೆ ಇಲ್ಲ. ಸೊ ಅದರಿಂದ ಯೋಜನೆ ಅನ್ನುವಂಥದ್ದು ಬಹುಮುಖ್ಯ ಭಾಗ ಆಗಿರೋದ್ರಿಂದ ನಿರ್ವಹಣೆಯಲ್ಲಿ ಯೋಜನೆಗೆ ತುಂಬಾ ಪ್ರಾಮುಖ್ಯತೆ ಇದೆ. ಮತ್ತೆ ಯೋಜನೆ ಅನ್ನುವಂಥದ್ದು ಭವಿಷ್ಯದಲ್ಲಿ ಆಗುವಂತ ಅನಿಶ್ಚಿತತೆಗಳನ್ನ, ರಿಸ್ಕ್ಗಳನ್ನ, ಲಾಸಸ್ಗಳನ್ನ ಕಂಟ್ರೋಲ್ ಮಾಡುವಂತ ಒಂದು ಪ್ರಾಮುಖ್ಯತೆಯನ್ನು ಕೂಡ ಹೊಂದಿದೆ. ಮತ್ತೆ ಇದು ಭವಿಷ್ಯದ ದೃಷ್ಟಿಕೋನವನ್ನು ಕೂಡ ಎದುರಿಸುತ್ತೆ. ಸೊ ಅದರಿಂದ ಯೋಜನೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಯೋಜನೆಗಳು ಹಲವಾರು ಪ್ರಕಾರದಲ್ಲಿ ಆಗಿರ್ಬೋದು, ಅದರ ಹಲವಾರು ವಿಧಗಳಲ್ಲಿ ಇರ್ಬೋದು. ಯೋಜನೆ ಅಂದ್ರೆ ಒಂದು ಮುಂಗಡ ಪತ್ರವನ್ನ ಮಾಡುವಂಥದ್ದು ಯೋಜನೆ, ನಾವು ಬಜೆಟ್ ಅಂತ ಕರಿತೀವಿ. ಅಥವಾ ಒಂದು ನೀತಿಯನ್ನು ರೂಪಿಸುವಂಥದ್ದು ಕೂಡ ಯೋಜನೆ. ಅಥವಾ ಯೋಜನೆ ಅನ್ನುವಂಥದ್ದು ಒಂದು ಕಾರ್ಯತಂತ್ರವನ್ನು ರೂಪಿಸುವಂಥದ್ದು ಕೂಡ ಯೋಜನೆ. ಒಂದು ಶಾಸನವನ್ನ ಮಾಡುವಂಥದ್ದು ಕೂಡ ಒಂದು ಯೋಜನೆ ಬೇಸ್ ಮೇಲೆ ಮಾಡ್ತೀವಿ. ಈ ರೀತಿ ಹಲವಾರು ಪ್ರಕಾರಗಳಲ್ಲೂ ಯೋಜನೆ ಇರುತ್ತೆ. ಮತ್ತೆ ವೈಜ್ಞಾನಿಕ ನಿರ್ವಹಣೆ ಬಗ್ಗೆನೂ ಕೂಡ ಓದಿದ್ವಿ. ಅಂದ್ರೆ ನಿರ್ವಹಣೆಯಲ್ಲಿ ಕನಿಷ್ಠ ವೆಚ್ಚದಲ್ಲಿ ದಕ್ಷತೆಯಿಂದ ಕಡಿಮೆ ರೀತಿಯಲ್ಲಿ ಮಾಡುವಂತ ನಿರ್ವಹಣೆ ಯಾವುದು? ವೈಜ್ಞಾನಿಕ ನಿರ್ವಹಣೆ. ಅಂದ್ರೆ ವೈಜ್ಞಾನಿಕ ರೀತಿಯಲ್ಲಿ ಮಾಡುವಂಥದ್ದು, ಸೈಂಟಿಫಿಕ್ ಮೆಥಡ್ ಯೂಸ್ ಮಾಡಿ ಮಾಡುವಂಥದ್ದು. ಇದನ್ನ ತಿಳಿಸ್ಕೊಟ್ಟವ್ರು ಯಾರು ಅಂತಂದ್ರೆ ಫ್ರೆಡರಿಕ್ ವಿನ್ಸ್ಲೋ ಟೈಲರ್, FW ಟೈಲರ್ ಅಂತ ಕರಿತೀವಿ. ಅದರಿಂದ ಇವರು ನಾವು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಅಂತಾನು ಕೂಡ ಕರಿತೀವಿ. ಸೊ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ನಿರ್ವಹಣೆ ಬಹುಮುಖ್ಯ ಪ್ರಾಮುಖ್ಯತೆಯನ್ನು ಒಳಗೊಂಡಿರುವಂತಹ ಯೋಜಿಸುವಿಕೆ, ಯೋಜನೆ ಮಾಡುವಂಥದ್ದು, ಈ ಒಂದು ಪ್ರಕ್ರಿಯೆಯನ್ನ, ಈ ಒಂದು ಕಾರ್ಯವನ್ನ ನಾವು ಇಲ್ಲಿ ಸ್ಟಡಿ ಮಾಡಿದೀವಿ. ಈ ಒಂದು ಯೋಜನೆ ಅಂದ್ರೆ ಏನು, ಯೋಜನೆ ಯಾವ ಪ್ರಕಾರದಲ್ಲಿರುತ್ತೆ, ಯೋಜನೆಯ ಮಿತಿಗಳೇನು, ಯೋಜನೆಯ ಪ್ರಾಮುಖ್ಯತೆಗಳೇನು, ಒಂದು ಯೋಜನೆ ಯಾವ್ಯಾವ ತತ್ವಗಳನ್ನ ಒಳಗೊಂಡಿರಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಗೆಲ್ಲರೂ ಕೂಡ ಧನ್ಯವಾದ.